ಪ್ರಾರಂಭಿಸಿದ ಮುಂಚಿತವಾಗಿ ಎಲ್ಲರೂ 20ನೇ ಅಧ್ಯಾಯ ತೆಗೆದುಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ. ದಯಮಾಡಿ ಯಾರಾದರೂ ಒಬ್ರು 1ನೇ ವಚನದಿಂದ 10ನೇ ವಾಕ್ಯದವರೆಗೆ ಓದ್ತೀರಾ? ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಕಡೆಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸಿಮೋನ ಪೇತ್ರನ ಬಳಿಗೂ ಯೇಸುವಿಗೆ ಪ್ರಿಯನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲವೆಂದು ಹೇಳಿದರು. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬಗ್ಗಿ ನೋಡಿ ಆ 4 ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಸಿಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ 4 ಬಟ್ಟೆಗಳು ಬಿದ್ದಿರುವುದನ್ನು ಆತನ ತಲೆಯ ಮೇಲಿದ್ದ ಕೈಪಾಗುಡವು ಆ 4 ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಕಡೆಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು. ಇಲ್ಲಿ ಒಂದು ಗಮನಿಸ್ರಿ, ನಮಗಿದೆಲ್ಲ ತಿಳಿದಂತ ವಿಚಾರಗಳೇ, ಇದನ್ನೆಲ್ಲ ನಾವು ಓದಿದ್ದೇವೆ. ಇಲ್ಲಿ 6ನೇ ವಚನದಲ್ಲಿ ಹೀಗೆ ಬರ್ತದೆ, ಯಾರು ಅಲ್ಲಿ ಒಳಗೆ ಹೋಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತಿದ್ರು. ಆದ್ರೆ ಪೇತ್ರ ಅನ್ನುವಂತ ಒಬ್ಬ ಶಿಷ್ಯ ಇದ್ದ, ಅವನು ತುಂಬಾ ಧೈರ್ಯಶಾಲಿ, ಅವನು ಯಾರನ್ನೂ ಹೆದರ್ತಿರ್ಲಿಲ್ಲ. ಆತನು ಎಲ್ಲಕ್ಕಿಂತ ಮುಂಚೆ ಫಸ್ಟ್ ಇರ್ತಿದ್ದ. ಹಾಗೆ ಯಾರು ಒಳಗೆ ಹೋಗದೆ ಇರುವಾಗ ಪೇತ್ರನು ಈ ಸಮಾಧಿ ಒಳಗಡೆ ಬರ್ತಾನೆ. ಅಂದ್ರೆ ಎಲ್ಲಿ ಯೇಸು ಸ್ವಾಮಿಯನ್ನ ಸತ್ತ ಮೇಲೆ ಹೂಣಿಟ್ಟಿದ್ರು ಅಲ್ಲಿ ಬಂದಾಗ, ಆತನು ಒಳಗಡೆ ಬಂದಾಗ ಈ ರೀತಿಯಾಗಿ ಇಲ್ಲಿ ಬಟ್ಟೆ ಇದೆ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಅವನು ಒಳಗಡೆ ಬಂದಾಗ ಆ 4 ಬಟ್ಟೆ ಬಿದ್ದಿದೆ. ಇದು 4 ಬಟ್ಟೆ ಏನಾಗಿದೆ, ಇಲ್ಲಿ 4 ಬಟ್ಟೆ ಬಿದ್ದಿರುವುದನ್ನ ನೋಡಿ ಆತನ ತಲೆಯ ಮೇಲಿದ್ದ ಕೈ ಪಾವಡ ಅಲ್ಲಿಲ್ಲ. ಏನ್ರಿ, ಕೈ ಪಾವಡ ಅಲ್ಲಿಲ್ಲ. ಆ ಕೈ ಪಾವಡ ಎಲ್ಲಿದೆ? ಅದು ಒಂದು ಕಡೆಯಲ್ಲಿ ಬೇರೆ ಇರುವುದನ್ನ, ಆ ಕೈ ಪಾವಡವು ಆ 4 ಬಟ್ಟೆಗಳು ಕೂಡ ಇರದೆ ಸುತ್ತಿ ಒಂದು ಕಡೆ ಬೇರೆ ಇರುವುದನ್ನ ನೋಡಿದ. ಇದನ್ನ ಯಾರಾದ್ರೂ ಗಮನಿಸಿದ್ರ? ಓದುವಾಗ ಗಮನಿಸಿದ್ರಿ? ಯಾಕೆ ಇದು ಬೇರೆ ಇತ್ತು ಅಲ್ಲ? ಈಗ ಎದ್ದ ತಕ್ಷಣ ಓದ ತಕ್ಷಣ ಎಲ್ಲ ಅಲ್ಲೇ ಇರ್ತದಲ್ಲ. ಆದ್ರೆ ಏನಾಗಿದೆ, ಇದು ಏನಾಗಿದೆ, ಒಂದು ಕಡೆ ಸುತ್ತಿ ಬೇರೆ ಕಡೆ ಇಟ್ಟಿರುವುದನ್ನು ನೋಡ್ತೀವಿ. ಕೈ ಪೌಡ್ ಅಂದ್ರೆ ಏನು? ಕೈ ಒರೆಸ್ಕೊಳ್ಳುವಂತ ಬಟ್ಟೆ, ಕೈ 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 ಖರ್ಚೀಪ್ ಅಂತ ಏನ್ ಕರಿತೀರ, ಆ ತರ ಒಂದು ಬಟ್ಟೆ, ಕೈ ಪೌಡ. ಓಕೆ, ಇದನ್ನ ಒಂದು ಕಡೆ ಸುತ್ತಿ ಇಟ್ಟಿದ್ರು. ಆದ್ರೆ 4 ಬಟ್ಟೆ ಅಲ್ಲಿ ಬಿದ್ದಿತ್ತು. ಇದ್ರ ಅರ್ಥ ಏನು ಅಂದ್ರೆ, ರಾಜನು ಊಟಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಅಡಿಗೆ ಸಿದ್ಧ ಮಾಡಿಟ್ಟು ಅವನು ಹ್ಯಾಂಡ್ ವಾಶ್ ಊಟ ಆದ ಮೇಲೆ ಕೈ ಒರೆಸ್ಕೊಳ್ಳಿಕ್ಕೆ ಒಂದು ಕೈ ಪಾವಡ ಇರ್ತಾನೆ. ಏನ್ರಿ, ಕೈ ಪಾವಡ. ಒಂದು ವೇಳೆ ರಾಜ ಊಟ ಮಾಡುವಾಗ ಒಂದು ವೇಳೆ ಎದ್ದು ಹೋದ, ಒಂದು ವೇಳೆ ಆ ಕೈ ಪಾವಡವನ್ನ ಒರೆಸಿಕೊಂಡ್ರೆ ಅರ್ಥ ರಾಜನ ಊಟ ಮುಗೀತು. ಏನು, ಕೈ ಪಾವಡದಿಂದ ಕೈಯನ್ನ ಒರೆಸ್ಕೊಂಡ್ರೇನು, ರಾಜನ ಊಟ ಮುಗೀತು. ಒಂದು ವೇಳೆ ಕೈ ಒರೆಸ್ಕೊಳ್ದೆ ಹಂಗೆ ಎದ್ದು ಹೋದ ಅಂತ ತಿಳ್ಕೊಡ್ರಿ. ಒಂದು ವೇಳೆ ಕೈ ಪಾವಡ ಅಲ್ಲೇ ಮಡಚಿಟ್ಟಿದ್ರೆ ಅರ್ಥ ಏನು, ರಾಜನ ಊಟ ಆಗಿಲ್ಲ, ಮತ್ತೆ ಅವನು ವಾಪಸ್ಸೇ ಬರ್ತಾನೆ. ಅರ್ಥ ಆಗ್ತದೆ? ಸೊ ಇಲ್ಲಿ ಕೈ ಪಾವಡ ಒಂದು ಕಡೆ ಮಡಿಸಿಟ್ಟಿರೋದು ಅರ್ಥ ಏನ್ ಗೊತ್ತಾ? ಯೇಸು ಮತ್ತೆ ತಿರುಗಿ ಬರ್ತಾನೆ. ಆಮೇಲೆ ಯು ನೋ ಮೀನಿಂಗ್, ಹಿ ಈಸ್ ಕಮಿಂಗ್ ಬ್ಯಾಕ್. ಅವನು ಸತ್ತಿಲ್ಲ, ಅದನ್ನ ತಿರುಗಿ ಬರೋನಾಗಿದ್ದಾನೆ. ಇದು ಕೈ ಪಾವಡ ಒಂದು ಸೈಡ್ ಮಡಿಚಿಟ್ರು ಅರ್ಥ. ಅದನ್ನ ತನ್ನ ಕೆಲಸ ಮುಗಿಸಿಲ್ಲ, ಮತ್ತೆ ಈ ಸಭೆಗಾಗಿ ನಮಗಾಗಿ ಮತ್ತೆ ವಾಪಸ್ ಬರೋಣ.
ಆಮೇಲೆ ಸೊ ಓಕೆ, ಈಗ ನಾವು ಸಂದೇಶಕ್ಕೆ ಹೋಗೋಣ. ಇಲ್ಲಿ ನಾವು ನೋಡ್ತೇವೆ ಕರ್ತನ ಪುನರುತ್ಥಾನದ ದಿನದಿಂದ ಏನಾಯ್ತು. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಇಡೀ ಮನುಷ್ಯ ಕುಲಕ್ಕೆ ಇರುವಂತ ಒಂದು ಭಯ, ಗ್ರೇಟೆಸ್ಟ್ ಫಿಯರ್ ಆಫ್ ಮ್ಯಾನ್ ಕೈಂಡ್ ಏನಂತ ಹೇಳಿದ್ರೆ ಮರಣ. ಡೆತ್ ಈಸ್ ದಿ ಗ್ರೇಟೆಸ್ಟ್ ಫಿಯರ್ ಅಂತೆ. ಮನುಷ್ಯನಿಗೆ ಇರುವ ಅತಿ ದೊಡ್ಡ ಭಯ ಯಾವುದು? ಮರಣ. ನಿಮ್ಗೆಲ್ರಿಗೆ ಏನು ಭಯ ಇಲ್ಲ, ಆದ್ರೆ ಒಂದು ವಿಷಯ ಬಂದ ಬಹಳ ಭಯ ಪಡ್ತೀರಿ. ಯಾವುದು? ಸತ್ಯನ ಇಲ್ವಾ? ಯಾವುದಕ್ಕೂ ನಾವು ಭಯ ಪಡುವುದಿಲ್ಲ. ಯಾವುದೇ ವ್ಯಕ್ತಿ ಆಗಿರಲಿ, ಎಂತವನೇ ಮನುಷ್ಯನಾಗಿರಲಿ, ಅವನ ಜೀವಿತದಲ್ಲಿ ಎಷ್ಟೇ ಸಾಲಗಳಾದ್ರೂ ಅವ್ನು ಭಯ ಪಡಲ್ಲ. ಆದ್ರೆ ಮರಣ ಸಮೀಪಕ್ಕೆ ಇದೆ ಅಂತ ಗೊತ್ತಾದ್ರೆ ಭಯಂಕರ ಭಯ ಪಡ್ತಾನೆ. ಉದಾಹರಣೆಗೆ ಹೇಳ್ತಾನೆ, ನೀವು ಬಹಳ ಆರೋಗ್ಯವಾಗಿರ್ತೀರಿ, ಏನು ಆಗಿರೋದಿಲ್ಲ, ಸಡನ್ ಆಗಿ ಡಾಕ್ಟ್ರು ಮರಣಕರವಾದ ರೋಗ ನಿಮಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು, ಮನುಷ್ಯ ಅರ್ಧ ಅಲ್ಲೇ ಸತ್ತು ಬಿಡ್ತಾನೆ. ಕಾರಣ ಭಯ. ಮನುಷ್ಯ ಎದಕ್ಕೂ ಭಯ ಪಡುದಿಲ್ರಿ, ಆದ್ರೆ ಒಂದಕ್ಕೆ ಮಾತ್ರ ಏನ್ ಮಾಡ್ತಾನೆ? ಭಯ. ಯಾಕೆ ಭಯ ಪಡ್ತಾನೆ ಮನುಷ್ಯ? ಅಂದ್ರೆ ನೀವು ಎಲ್ಲವನ್ನ ಹತೋಟಿಗೆ ಇಟ್ಟುಕೊಳ್ಬಹುದು, ಸಾಲ ಹೆಚ್ಚಾದ್ರೆ ಸಾಲ ತೀರಿಸಬಹುದು, ಆದ್ರೆ ಒಂದನ್ ಮಾತ್ರ ನಿಮ್ಮಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ, ಅದು ಡೆತ್. ಹೌದಾ? ಸಾಲ ಎಷ್ಟೇ ಆಗ್ಲಿ ಮನುಷ್ಯ ಮನಸ್ಸು ಮಾಡಿದ್ರೆ ಆ ಸಾಲಗಳ ತೀರಿಸ್ಬೋದು, ಆದ್ರೆ ಮರಣವನ್ನ ಏನು ಯಾವುದೇ ರೀತಿಯಾಗಿ ಅದನ್ನ ಕಂಟ್ರೋಲ್ ಇಟ್ಕೊಳಿಕ್ ಬರಲ್ಲ. ಹೌದಾ? ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು, ಆದ್ರೆ ಒಂದನ್ನು ಮಾತ್ರ ಅವಾಯ್ಡ್ ಮಾಡಕ್ ನಿಮ್ಮಿಂದ ಆಗುದಿಲ್ಲ, ಅದು ಡೆತ್, ಮರಣ. ಮರಣ ಕೇಳ್ಬೋದಾ ನೀವು? ಇವತ್ತೊಂದ್ ದಿವಸ ಬೇಡಪ್ಪ, ಮುಂದಿನ ವರ್ಷ ಬಾ ಅಂತ ಹೇಳ್ತೀರ? ಆಗತ್ತಾ? ಸಾಲಗಾರಿಗೆ ಹೇಳ್ಬೋದು ನೀವು, ಇವತ್ತು ಆಗೋದಿಲ್ರಿ, ಮುಂದಿನ ತಿಂಗಳು ಕೊಡ್ತೇನಂತ. ಆದ್ರೆ ಮರಣಕ್ಕೆ ಯಾರಿಗೂ ಹೇಳಿಕ್ ಬರಲ್ಲ. ಮರಣ ಬಂತು, ಸಡನ್ ಆಗಿ ಹೋಗ್ಲೇಬೇಕು. ಯಾರು ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ, ಅದನ್ನ ತಡೆ ಹಿಡಿಲಿಕ್ಕೆ ಆಗುದಿಲ್ಲ, ಅವಾಯ್ಡ್ ಮಾಡಕ್ ನಿಮ್ಮಿಂದ ಆಗುದಿಲ್ಲ. ಹಾಗಾಗಿ ಇಡೀ ಲೋಕದಲ್ಲಿ ಎಲ್ಲ ಜನರು ಭಯ ಪಡೋದು ಒಂದಕ್ಕೆ, ಮರಣ. ಯಾಕಂದ್ರೆ ಮರಣ ಆದ್ಮೇಲೆ ಮುಗೀತಲ್ಲ ಜೀವಿತ. ಹೌದಾ? ಮುಗೀತು, ಮತ್ತೆ ಲೈಫ್ ಇಲ್ಲ, ಮುಗೀತವ್ರು ಅನ್ಕೊಂಡ್ಬಿಡ್ತಾರೆ, ನನ್ನ ಹೆಂಡತಿ ಮಕ್ಕಳು ಮುಗೀತು, ಒಂದ್ಸರಿ ಮತ್ತೆ ಕಳ್ಕೊಂಡು ಸತ್ವೆ ಮತ್ತೆ ಅವ್ರು ನೋಡಕ್ ಆಗುದಿಲ್ಲ. ಇದು ಮನುಷ್ಯನಿಗಿರೋ ಭಯ. ಮತ್ತೆ ಮರಣ ಎಲ್ರಿಗೂ ಸರಿಸಮ ಇದೆ ರೀ. ಮರಣ ಪಾರ್ಸಲಿಟಿ ಮಾಡುದಿಲ್ಲ, ಮಾಡ್ತದ? ನಾವು ಮಾಡ್ತೇವೆ, ಆದ್ರೆ ಮರಣ ಪಾರ್ಸಲಿಟಿ ಮಾಡುದಿಲ್ರಿ. ಇವ ಬಡವ, ಇವಂಗ ಬೇಗ ಬರೋಣ, ಇವಂಗ ಕಡೆ ಬಹಳ ಹಣ ಇದೆ ಆಮೇಲೆ ಬರೋಣ ಅನ್ನೋದಿಲ್ಲ. ಅದು ನೀನು ಶ್ರೀಮಂತನಾಗಿರು, ನೀನ್ ಬಡವನಾಗಿರು, ನೀನು ಯಾವ ಸ್ಥಾನದಲ್ಲಾದ್ರೂ ಇರು, ಮರಣಕ್ಕೆ ತಾರತಮ್ಯ ಇಲ್ಲ. ನೋ ಪಾರ್ಸಲಿಟಿ. ನೀನು ಪ್ರೆಸಿಡೆಂಟ್ ಆದ್ರೂ ನಿನಗೆ ಮರಣ ಬರ್ತದೆ, ನೀನು ಮುಖ್ಯಮಂತ್ರಿ ಆದ್ರೂ ಮರಣ ಬರ್ತದೆ, ನೀನು ಪೊಲೀಸ್ ಆಫೀಸರ್ ಆದ್ರೂ ಮರಣ ಬರ್ತದೆ, ನೀನು ಏನಿಲ್ಲ ಸಾಧಾರಣ ವ್ಯಕ್ತಿ ಆದ್ರೂ ನಿಂಗೆ ಮರಣ ಬರ್ತದೆ. ಮರಣ ಯಾರಿಗೂ ಪಾರ್ಸಲಿಟಿ ಮಾಡುದಿಲ್ಲ ನೋಡಿ, ಎಲ್ರಿಗೂ ಒಂದೇ ಇರು. ಅದಕ್ಕಾಗಿ ಇಡೀ ಜಗತ್ತಿನಲ್ಲಿರುವಂತ ಎಲ್ಲಾ ಜನರು, ಅವ್ ಎಷ್ಟೇ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಅವನು ಮರಣಕ್ಕೆ ಭಯ ಪಡ್ಲೇಬೇಕು. ಎಂತ ದೊಡ್ಡಷ್ಟು ಅವನ ಹತ್ರ ಕೋಟಿಗಟ್ಲೆ ಮಿಲಿಯನ್ ಗಟ್ಲೆ ಹಣ ಇದ್ರು ಕೂಡ ಅವನೇನ್ ಮಾಡ್ಬೇಕ್ರಿ? ಮರಣಕ್ಕೆ ಭಯ ಪಡ್ಲೇಬೇಕು. ನಮ್ಮಿಂದ ಅದನ್ನ ಏನ್ ಮಾಡಕ್ ಆಗುದಿಲ್ಲ, ಅವಾಯ್ಡ್. ಹಾಗಾದ್ರೆ ನನ್ನ ಪ್ರಶ್ನೆ, ಹಾಗಾದ್ರೆ ಈ ಮರಣ ಅನ್ನೋದು ಎಲ್ಲಿಂದ ಬಂತು? ಈ ಮರಣ ಅನ್ನೋದನ್ನ ಯಾರು ಉಂಟು ಮಾಡಿದ್ರು? ಹಾಗಾದ್ರೆ ಮರಣ ಅನ್ನೋದು ಎಲ್ಲಿಂದ ಬಂತಿದ್ದು ಹೇಳ್ರಿ? ಯಾರು ಉಂಟು ಮಾಡಿರಿದ್ರಿ? ಉಂಟು ಮಾಡಿದ್ರು ಹೇಳಿದ್ರೆ ಒಂದು ಗಿಫ್ಟ್ ಕೊಡ್ತೀನಿ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಹೇಗೆ ಬಂತಲ್ಲ, ನಾನು ಹೇಳ್ತಾ ಇರೋದು ಮರಣವನ್ನ ಯಾರು ಉಂಟು ಮಾಡಿದ್ರು? ದೇವರನ್ನ ರೇಷನ ಕೈ ಉಳಿದವರು ನೀವ್ ಹೇಳ್ರಿ. ಇವ್ರು ಒಬ್ರು ಕೈ ಎತ್ತಿಲ್ಲ, ಹಾಗಾದ್ರೆ ಏನ್ ನಿಮ್ಮ ಅರ್ಥ ಏನು? ಮರಣವನ್ನು ಯಾರು ಉಂಟು ಮಾಡಿದ್ರು? ಮನುಷ್ಯನಿಗೆ ಪವರ್ ಇದೆಯಾ? ಮನುಷ್ಯ ಮರಣವನ್ನು ಉಂಟು ಮಾಡಿಕೊಳ್ಳಿಲ್ಲ, ಬರಮಾಡಿಕೊಂಡ. ಉಂಟು ಮಾಡಿದ್ದು ದೇವ್ರೆ. ಮರಣ ಅನ್ನೋದು ಇತ್ತು, ಆದ್ರೆ ಆ ಮರಣಕ್ಕೆ ಶಕ್ತಿ ಇರ್ಲಿಲ್ಲ. ಏನಿರ್ಲಿಲ್ಲ ಹೇಳ್ರಿ? ಮರಣ ಇತ್ತು ಎಲ್ಲಿ?
ಏದೇನ್ ತೋಟದಲ್ಲಿ ಮರಣ ಅನ್ನೋದಿತ್ತು, ಬಟ್ ಮರಣಕ್ಕೇನಿರ್ಲಿಲ್ಲ, ಶಕ್ತಿ ಇರ್ಲಿಲ್ಲ, ನೋ ಪವರ್. ಅದ ಹೆಂಗಂದ್ರೆ ಈ ಜೇನು ಹುಳ ಅಂತ ತಿಳ್ಕೊಡ್ರಿ, ಅದಕ್ಕೆ ಕಚ್ಚೋತ ಏನಂತಾರ ಕೊಂಡಿ, ಅದೇ ಇಲ್ಲ. ಅಂದ್ರೆ ಏನು, ನೋಡ್ಲಿಕ್ಕೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ, ಅದಕ್ಕೆ ಏನಿರ್ಲಿಲ್ಲ, ಶಕ್ತಿ ಇರ್ಲಿಲ್ಲ. ಎದಕ್ಕೆ? ನಿಮ್ಮನ್ನ ಸಾಯಿಸುವಂತ ಶಕ್ತಿ ಅದಕ್ಕೆ ಇರ್ಲಿಲ್ಲ. ಮರಣ ಇತ್ತು, ದೇವರು ಅದನ್ನು ಉಂಟು ಮಾಡಿದ್ರು, ಆದ್ರೆ ಮರಣಕ್ಕೆ ಏನಿರ್ಲಿಲ್ಲ ಅಂದ್ರೆ ಶಕ್ತಿ ಇರ್ಲಿಲ್ಲ. ನಿಮ್ಮನ್ನ ಸಾಯಿಸುವಂತ ಶಕ್ತಿ ಅದಕ್ಕೆ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾರೆ, ಮರಣಕ್ಕೆ ದೇರ್ ಇಸ್ ನೋ ಪವರ್ ಟು ಡೆತ್. ಬಟ್ ದೇವರು ಹೇಳ್ತಾರೆ, ಆದ್ರೆ ಈ ಹಣ್ಣ ತಿಂದ ದಿನ, ಆದಾಮನಿಗೆ ಹೇಳ್ತಾರೆ, ಈ ಹಣ್ಣನ್ನ ತಿಂದ ದಿನ ನೀನೇನಾಗ್ತೀಯ? ಸಾಯ್ತೀಯ. ಇಟ್ ಮೀನ್ಸ್ ನೀನು ಯಾವಾಗ ದೇವರಿಗೆ ಅವಿಧೇಯನಾಗ್ತೀಯೋ ಆಗ ನೀನು ಮರಣವನ್ನ ಆಕ್ಟಿವೇಟ್ ಮಾಡ್ತೀಯ. ಅಲ್ಲಿ ತನಕ ಅದು ಆಕ್ಟಿವೇಟ್ ಇಲ್ಲ, ಅದಕ್ಕೆ ಶಕ್ತಿ ಇರಲಿಲ್ಲ, ಅದಕ್ಕೆ ಯಾವುದೇ ಬಲ ಇರಲಿಲ್ಲ. ಬಟ್ ಅದಕ್ಕೆ ಬಲ ಯಾವಾಗ ಬಂತು, ಶಕ್ತಿ ಯಾವಾಗ ಬಂತು, ದೇವರು ಹೇಳ್ತಾರೆ, ಈ ಹಣ್ಣನ್ನ ತಿಂದ ದಿನವೇ ನೀನ್ ಸಾಯ್ತೀಯ. ಅದರ ಅರ್ಥ ತಿಂದಿದ್ರೆ ನೀನೇನಾಗುದಿಲ್ಲ, ಏನಾಗುದಿಲ್ಲ, ಸಾಯುವುದಿಲ್ಲ. ಅರ್ಥ ಏನು? ಮರಣ ಇದೆ, ಬಟ್ ಅದು ನಿನ್ನನ್ನು ಟಚ್ ಮಾಡುವುದಿಲ್ಲ. ಹಾಗಾದ್ರೆ ಅದು ನಿನ್ನನ್ನು ಯಾವಾಗ ಟಚ್ ಮಾಡ್ತದೆ? ನೀನು ದೇವರಿಗೆ ಅವಿಧೇಯನಾದಾಗ ನಿನ್ನನ್ನ ಮರಣ ಹಿಡಿತದೆ. ಅದಕ್ಕೆ ನೀನ್ ಏನ್ ಮಾಡ್ತೀಯ? ಶಕ್ತಿ ತುಂಬ್ತೀಯ, ಅದಕ್ಕೆ ನೀನು ಪವರ್ ಕೊಡ್ತೀಯ. ಅದು ಆಕ್ಟಿವೇಟ್ ಇರುವುದಿಲ್ಲ, ಅದನ್ನ ನೀನೇನ್ ಮಾಡ್ತೀಯ? ಆಕ್ಟಿವೇಟ್ ಆಗುವ ಹಾಗೆ ಮಾಡ್ತೀಯ. ಅದನ್ನೇ ದೇವರು ಹೇಳಿದ್ರಿ, ಡೆತ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್ ಬಟ್ ವಿತೌಟ್ ಪವರ್, ಬಟ್ ಮ್ಯಾನ್ ಡಿಸ್ಒಬೇಡ್ ಗಾಡ್ ಅಂಡ್ ಗೇವ್ ಪವರ್ ಟು ಡೆತ್. ದೇವರು ಮರಣವನ್ನು ಉಂಟು ಮಾಡಿದ್ದ, ಅದಕ್ಕೆ ಶಕ್ತಿನೇ ಇರಲಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡಿದೆ? ಅವಿಧೇಯನಾಗಿ ಶಕ್ತಿಯೇ ಇರದೇ ಇರುವಂತ ಮರಣಕ್ಕೆ ಏನ್ ಮಾಡ್ದ? ಆತನು ಶಕ್ತಿ ತುಂಬಿದ. ಅದಕ್ಕಾಗಿ ನಾವು ನೋಡ್ತೇವೆ, ಆತನು ಹಣ್ಣನ್ನ ತಿಂದ, ಮರಣ ಅನ್ನೋದು ಅವನಿಗೆ ಬಂತು. ಅರ್ಥ ಏನು? ತಿಂದ ದಿನ ಸತ್ಯವು ಅವತ್ತು ಸಾಯಲಿಲ್ಲ ಅವನು. ಅರ್ಥ ಏನು? ಅವನಿಗೆ ಮರಣ ಅನ್ನೋದು ಬಂತು. ದೇವರು ಆದಾಮನನ್ನು ಉಂಟು ಮಾಡಿದ್ದು ಸಾಯಿಸಕ್ಕಲ್ಲ. ಎದಕ್ಕೆ ಉಂಟು ಮಾಡಿದ ಹೇಳ್ರಿ ನೋಡೋಣ? ನಿರಂತರವಾಗಿಯೂ ದೇವರ ಸಂಗಡ ಇರುವುದಕ್ಕಾಗಿ. ಒಪ್ಕೋತೀರಾ? ಬಟ್ ಆತ ನಿರಂತರವಾಗಿ ದೇವರ ಸಂಗಡ ಇರ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಆ ಮರಣಕ್ಕೆ ಶಕ್ತಿಯನ್ನ ತುಂಬಿದ. ದೇವರು ಹೇಳಿದ ಮಾತಿಗೆ ಅವಿಧೇಯನಾಗಿ ಮರಣವನ್ನ ಬರಮಾಡಿಕೊಂಡ. ಅದರ ಅರ್ಥ ಮರಣ ಮನುಷ್ಯರಿಗಾಗಿ ಉಂಟು ಮಾಡಿದ್ದಾಗಿರ್ಲಿಲ್ಲ. ಆದ್ರೆ ಆದಾಮನ ಒಂದು ಮಿಸ್ಟೇಕಿನಿಂದ ಮರಣ ಮನುಷ್ಯನ ಒಳಗಡೆ ಬಂತು. ಆಗ ಆದಾಮನಿಗೆ ಇಷ್ಟು ವಯಸ್ಸಾಯ್ತು, ಅವನು ತೀರೋದ, ಸತ್ತೋದ. ಇಲ್ಲ ಅಂದ್ರೆ ಸಾಯಿಸುವುದಕ್ಕಾಗಿ ದೇವರು ಆದಾಮನ್ನು ಸೃಷ್ಟಿ ಮಾಡಿಲ್ಲ. ಪಕ್ಕದೊಳಗೆ ಹೇಳ್ರಿ, ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದು ನಿನ್ನನ್ನು ಸಾಯಿಸಕ್ಕಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಯಾರನ್ನು ಕೂಡ ಸಾಯಿಸ್ಬೇಕು ಅನ್ನುವಂತ ವಿಚಾರ ದೇವ್ರದಿಲ್ಲ. ಬಟ್ ಏನಾಯ್ತು ಇಲ್ಲಿ? ಹಾಗಾದ್ರೆ ಇದಕ್ಕೆ ಎಲ್ಲಿಂದ ಶಕ್ತಿ ಬಂತು? ನಾವು ನೋಡ್ತೇವೆ, ಆದಾಮನ ಅವಿಧೇಯತೆ. ದೇವರ ಒಂದು ವಾಕ್ಯ ಓದಿಕೊಳ್ಳೋ, ದೇವರ ವಾಕ್ಯದಲ್ಲಿ ನಾವೆಲ್ಲರೂ ಸೇರಿ, ಸೊ ವೇರ್ ಇಸ್ ದ ಪವರ್ ಆಫ್ ಡೆತ್? ಹಾಗಾದ್ರೆ ಮರಣಕ್ಕೆ ಶಕ್ತಿಯಲ್ಲಿದೆ. ನಾವು ನೋಡೋಣ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ. ಸ್ವಲ್ಪ ಬೇಗ ಓದೋಣ, ಟೈಮ್ ಇಲ್ಲ. ಸ್ವಲ್ಪ ಒಬ್ರು ಗಟ್ಟಿಯಾಗಿ ಓದ್ಬೋದಾ? ಓಕೆ, ಬೋರ್ಡ್ ನೋಡಿ ಓದ್ಕೊಳ್ಳಿ. ಈ ಮಾತು ಏನೆಂದರೆ, ಅಲ್ಲಿದೆ, ಈ ಮಾತು ಏನೆಂದರೆ, ಹಲೋ, ಮರಣವು ನುಂಗೇ ಹೋಯಿತು. ಅಂದ್ರೆ ವಿಷದ ಕೊಂಡಿ ಅಂದ್ರೆ ಏನು? ಅದೇ ಹೇಳಿದ್ನಲ್ಲ, ಈ ಜೇನು ನೊಣಕ್ಕೆ ಒಂದು ಕೊಂಡಿ ಇರ್ತದೆ. ಅದು ಯಾವ ಕೊಂಡಿ? ವಿಷದ ಕೊಂಡಿ. ಅಂದ್ರೆ ಒಂದು ವೇಳೆ ಜೇನು ನೊಣಕ್ಕೆ ನೀವೇನಾದ್ರೂ ವಿಷದ ಕೊಂಡಿ ತೆಗೆದ್ರೆ ಮುಗೀತು. ಅದೇನು? ಆಟ ಆಡುವಂತ ಒಂದು ಆಟ ಸಾಮಾನಾಗತ್ತೆ ಅಷ್ಟೇ, ಪವರ್ ಇಲ್ಲ.
ಸೇಮ್ ಈಗ ವಿಷದ ಹಾವಿಗೆ ನೀವೇನ್ ಮಾಡ್ರಿ, ವಿಷ ಕೊಡುವಂತ ಕೊಂಡಿಗೆ ಹಲ್ಲನ್ನು ತೆಗಿರಿ, ಮುಗೀತು. ಅದನ್ನ ಆಟ ಆಡಿಸ್ಬೋದು ನೀವು, ನಿಮಗೆ ಅದೇನು ಮಾಡಕ್ಕಾಗಲ್ಲ. ಏನ್ ಕಚ್ಚಿದ್ರು ಅದಕ್ಕೆ ಹಲ್ಲೇ ಇಲ್ಲ. ಸೇಮ್ ಮರಣಕ್ಕೆ ಏನೈತೆ ಒಂದು ಕೊಂಡಿ ಇಲ್ಲಾಗಿತ್ತು, ಆದ್ರೆ ಆ ಮರಣಕ್ಕೆ ಕೊಂಡಿಯನ್ನ ಯಾರು ಕೊಟ್ರು? ಹಲೋ, ಅರ್ಥ ಆಗ್ತದ? ನಾನು ಹೇಳಿದ ನಿಮ್ಮ ಸಂದೇಶ ಅರ್ಥ ಮಾಡ್ಕೊಡ್ರಿ, ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಒಂದ್ಸರಿ ಈ ಸತ್ಯವನ್ನು ತಿಳ್ಕೊಂಡ್ರೆ ನೀವು ಲೈಫಲ್ಲೇ ಭಯ ಪಡೋದಿಲ್ಲ, ಭಯ ಇಲ್ಲದೆ ಜೀವಿಸ್ತೀವಿ. ಆದ್ರೆ ಸತ್ಯ ತಿಳ್ಕೊಳ್ಬೇಕು ಫಸ್ಟ್. ದೇವರು ಉಂಟು ಮಾಡುವಾಗ ಹೆಂಗೆ ಉಂಟು ಮಾಡಿದೆ? ಏನಂದ್ರೆ ಮರಣ ಇತ್ತು, ಅದಕ್ಕೆ ವಿಷದ ಕೊಂಡಿ ಇರಲಿಲ್ಲ. ಅಂದ್ರೆ ವಿಷದ ಕೊಂಡಿ ಏನು? ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಒಂದು ಹಾವು, ಅದಕ್ಕೆ ವಿಷನೇ ಇಲ್ಲ, ಅದು ನಿಮ್ಮನ್ನು ಕಚ್ಚದಂತ ತಿಳ್ಕೊಡ್ರಿ, ಸಾಯ್ತೀರಾ ನೀವು? ಸಾಯುವುದಿಲ್ಲ. ಯಾಕೆ? ಅದಕ್ಕೆ ವಿಷದ ಕೊಂಡಿ ಇಲ್ಲ. ಸೇಮ್ ದೇವರು ಮರಣವನ್ನು ಉಂಟು ಮಾಡುವಾಗ ಹೀಗೆ ಉಂಟು ಮಾಡಿದ. ಮರಣ ಇದೆ, ಬಟ್ ನಿನ್ನನ್ನು ಸಾಯಿಸುವ ಅಧಿಕಾರ ಅದಕ್ಕೆ ಇರಲಿಲ್ಲ. ಬಟ್ ಈ ಮರಣಕ್ಕೆ ವಿಷದ ಕೊಂಡಿ ಒಂದಿದೆ. ಯಾವುದು ನೋಡ್ರಿ? ನಿನ್ನ ವಿಷದ ಕೊಂಡಿ ಎಲ್ಲಿ? ನೀವು ನೋಡ್ರಿ. ಹಾಗಾದ್ರೆ ಆ ವಿಷದ ಕೊಂಡಿ ಯಾವುದು? ನೆಕ್ಸ್ಟ್ ವಚನದಲ್ಲಿ ಬರ್ತದೆ, ಸಿನ್ ಈಸ್ ದ ಪವರ್ ಆಫ್ ಡೆತ್. ಏನ್ರಿ? ಪಕ್ಕದ್ರಿಗೆ ಹೇಳ್ರಿ, ಪಾಪವೇ ಮರಣದ ಶಕ್ತಿಯಾಗಿದೆ. ಹೇಳ್ರಿ, ಎಸ್. ನೆಕ್ಸ್ಟ್ 56ನೇ ವಚನ ಹಿಂಗೆ ಹೇಳ್ತದೆ, ಮರಣದ ಕೊಂಡಿ ಪಾಪವೇ. ಅರ್ಥ ಆಗ್ತದೆ? ಸೊ ವಾಟ್ ಈಸ್ ದ ಪವರ್ ಆಫ್ ಡೆತ್? ಸಿನ್. ಮರಣದ ಶಕ್ತಿ ಏನ್ರಿ? ಎಲ್ರು ಹೇಳ್ರಿ, ಏನು? ಮರಣದ ಶಕ್ತಿ ಯಾವುದು? ಎಸ್, ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರ ಧರ್ಮಶಾಸ್ತ್ರವೇ. ಓಕೆ, ಅರ್ಥ ಮಾಡ್ಕೊಳ್ರಿ. ದೇವರಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಮರಣಕ್ಕೆ ಶಕ್ತಿ ಇರ್ಲಿಲ್ಲ, ಬಟ್ ಇದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಆದಾಮನ ಪಾಪದಿಂದ. ಅರ್ಥ ಆಗ್ತದೆ? ಆದಾಮನು ಮಾಡಿದ ಪಾಪದಿಂದ ಮರಣಕ್ಕೆ ಶಕ್ತಿ ಬಂತು. ಆದಾಮನು ಮಾಡಿದ ಪಾಪದಿಂದ ನಾವೆಲ್ಲರೂ ಪಾಪಿಗಳಾಗಿದೆ. ಆದಾಮ ಒಬ್ಬನೇ ಪಾಪಿ ಅಲ್ಲ. ಇಲ್ಲಿ ಏನ್ ಹೇಳ್ತದೆ? ದೇವರು ಮರಣವನ್ನು ಉಂಟು ಮಾಡುವಾಗ ಅದಕ್ಕೆ ಯಾವುದೇ ಶಕ್ತಿ ಇರಲಿಲ್ಲ, ಆದ್ರೆ ಆತನ ಒಂದು ಅವಿಧೇಯತೆ ಮನುಷ್ಯನು ಸಾಯುವ ಹಾಗೆ ಮಾಡ್ತು. ಅದಕ್ಕಾಗಿ ಇವತ್ತು ಇಡೀ ಲೋಕದ ಜನ ಯಾವುದಕ್ಕೂ ಭಯ ಪಡುದಿಲ್ಲ, ಆದ್ರೆ ಒಂದಕ್ಕೆ ಮಾತ್ರ ಭಯ ಪಡ್ತಾರೆ. ಯಾವುದಕ್ಕೆ? ಮರಣಕ್ಕೆ. ಮರಣಕ್ಕೆ ಮಾತ್ರ ಭಯ ಪಡ್ತಾರೆ. ಅರ್ಥ ಮಾಡ್ಕೊಡ್ರಿ. ದೇವರು ಮನಸ್ಸು ಮಾಡಿದ್ರೆ ಅನಿಸ್ಕೋದಿತ್ತಲ್ಲ, ಸುಮ್ಮನೆ ಈ ಮರಣದ ಕೊಂಡೆ ನಿಂಗೆ ಕೈ ಆಡಿಸಿ ತೆಗಿಬಹುದಾಗಿತ್ತು. ಹಂಗ ಕೈ ಆಡಿಸಿ ತೆಗಿ ಬರುದಿಲ್ಲ. ಯಾವುದನ್ನ? ಮರಣ. ಯಾಕೆ? ಈಗ ಈ ಮರಣಕ್ಕೆ ಏನ್ ಶಕ್ತಿ ಕೊಟ್ಟಿದೆ? ಪಾಪ ಅನ್ನೋದು ಶಕ್ತಿ ಕೊಟ್ಟಿದೆ. ದೇವರು ಮರಣ ತೆಗೆಯಕ್ಕಾಗುವುದಿಲ್ಲ. ಮರಣವನ್ನು ದೇವರು ಉಂಟು ಮಾಡಿದ ಮರಣವನ್ನು ತೆಗೆಯುವುದಿಲ್ಲ. ಆದ್ರೆ ಮರಣಕ್ಕೆ ಬಂದಂತ ಶಕ್ತಿಯನ್ನ ದೇವರು ತೆಗಿಬೇಕು. ಅದ್ಯಾವುದು? ಪಾಪ. ಯಾರೀಗ ನೋಡ್ರಿ, ಬೈಬಲ್ ಪ್ರಕಾರ ನಾವು ನೀವು ಎಲ್ಲರೂ ಏನಾಗಿದ್ದೀವಿ ಈಗ? ಪಾಪಿಗಳೇ. ಯಾಕೆ? ಆದಾಮನು ಮಾಡಿದ ಪಾಪದಿಂದ ನಾವೆಲ್ಲರೂ ಏನಾಗಿದ್ದೀವಿ ಈಗ? ಪಾಪಿಗಳೇ. ಅದ್ರಾಗ ಯಾವುದೇ ಇದಿಲ್ಲ. ಸೊ ನಾವು ಪಾಪಿಗಳಾದಾಗ, ಹಾಗಾದ್ರೆ ದೇವರು ಈಗ ಈ ಮರಣವನ್ನ ಹೇಗೆ ನಾಶ ಮಾಡಬೇಕು? ಮರಣ ನಾಶ ಆಗುವುದಿಲ್ಲ. ಮರಣ ನಾಶ ಆಗಬೇಕಾದ್ರೆ ಫಸ್ಟ್ ಮರಣಕ್ಕೆ ಬಂದಿರುವ ಪಾಪದ ಕೊಂಡಿ ನಾಶ ಆಗ್ಬೇಕು. ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ. ಸೊ ಹೌ ಡೆತ್ ವಾಸ್ ಡಿಸ್ಟ್ರಾಯ್ಡ್. ಹೇಗೆ? ನೆಕ್ಸ್ಟ್ ವಚನ ಓದಿನೀಗ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯನ ಓದಿಕೊಳ್ಳೋಣ. ಮಕ್ಕಳು ರಕ್ತ ಮಾಂಸದ ಕಾರ್ಯಗಳಾಗಿರುವುದರಿಂದ ಆತನು ಅವರಂತೆ ಆತನು ತನ್ನ ಮರಣದಿಂದಲೇ ಮರಣಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಗೊಳ್ಳದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಪ್ರತಿಯೊಬ್ಬ ವ್ಯಕ್ತಿಗೂ ಮರಣದ ಭಯ ಇದೆಯಾ? ನಂಬ್ತೀರಿ? ಬೈಬಲ್ ಹೇಳ್ತದೆ, ಮಕ್ಕಳು ಏನಾಗಿದ್ದಾರೆ? ಮಕ್ಕಳಂದ್ರೆ ಯಾರು? ಮಕ್ಕಳಂದ್ರೆ ಯಾರ್ರಿ? ಹೇಳ್ರಿ ಎಲ್ಲರೂ. ಯಾರು ಮಕ್ಕಳು? ದೇವ್ರ ಮಕ್ಕಳು. ದೇವ್ರದ್ದು ಎಲ್ಲ ನಾವೇನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ನಾವೇನಾಗಿದ್ದೇವೆ? ರಕ್ತ ಮಾಂಸಧಾರಿಗಳಾಗಿದ್ದೇವೆ. ಅರ್ಥ ಮಾಡ್ಕೊಡ್ರಿ. ಏನಾಗಿದೆ? ಮನುಷ್ಯ ಪಾಪ ಮಾಡಿದಾನೆ. ಪಾಪದ ಸಂಬಳ ಮರಣ. ಮರಣ ಅಂದ್ರೆ ಸಾಯಲೇಬೇಕು.
ಸಾಯುದ ಅರ್ಥ ಏನು? ನಿರಂತರವಾದ ಮರಣ. ನಿನಗೆ ಮತ್ತೆ ಜೀವ ಇಲ್ಲ, ನಿನಗೆ ಮತ್ತೆ ಪುನರುತ್ಥಾನ ಇಲ್ಲ ಅಂದ್ರೆ ಅಂತ ಮರಣ ಇದೆ. ಮ್ಯಾನ್ ಹ್ಯಾಸ್ ಟು ಡೈ ಬಿಕಾಸ್ ಆಫ್ ಹಿಸ್ ಡಿಸೊಬಿಡಿಯನ್ಸ್. ನಿನ್ನ ಅವಿಧೇಯತೆಗಾಗಿ ನೀವು ಸಾಯಲೇಬೇಕು. ನೋಡ್ರಿ, ನೀವು ಮಾಡಿದ ಪಾಪದಿಂದ ಪಾಪಕ್ಕೆ ನೀವು ಶಕ್ತಿ ಕೊಟ್ಟಿದ್ದೀರಿ. ಪಾಪಕ್ಕೆ ಶಕ್ತಿ ಕೊಟ್ಟ ಮೇಲೆ ಅದು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ಹಾಗಾದ್ರೆ ಅರ್ಥ ನಾವು ಸಾಯಲೇಬೇಕು ಅಲ್ಲೋ? ಹೌದಾ? ಎಲ್ಲಾ ಮನುಷ್ಯನ್ ಸಾಯಲೇಬೇಕಲ್ಲ? ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ದೇವರು ನಾವು ರಕ್ತ ಮಾಂಸಧಾರಿ ಆದ್ಮೇಲೆ ನಮಗೋಸ್ಕರ ಮರಣದ ಭಯದಲ್ಲಿರುವಂತ ನಮಗೆ ಬಿಡುಗಡೆ ಆಗ್ಬೇಕಾಗಿದೆ. ಅರ್ಥ ಮಾಡ್ಕೊಡ್ರಿ. ನಾವು ಪಾಪ ಮಾಡಿದ್ದೇವೆ, ನಾವು ಪಾಪ ಮಾಡಿದಕ್ಕೆ ನಾವು ಸಾಯಲೇಬೇಕಾ? ಆದ್ರೆ ದೇವರು ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ. ನೀವು ಸಾಯುವುದು ದೇವರಿಗೆ ಇಷ್ಟ ಇಲ್ಲ. ಅರ್ಥ ಆಗ್ತದೆ? ನಾವೆಲ್ಲ ಪಾಪ ಮಾಡಿದೇವಿ, ಪಾಪ ಮಾಡಿದ್ಮೇಲೆ ನಾವು ಸಾಯಲೇಬೇಕು. ಆದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ಸಾಯುದು. ಯಾಕೆಂದ್ರೆ ದೇವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನಂದ್ರೆ ನಿಮ್ಮನ್ನು ಸಾಯಿಸ್ಲಿಕ್ಕೆ ದೇವರಿಗೆ ಮನಸ್ಸಿಲ್ಲ. ಆದ್ರೆ ಪಾಪ ಮಾಡಿದ್ಮೇಲೆ ನಾವು ಸಾಯಲೇಬೇಕು. ಅದಕ್ಕಾಗಿ ದೇವರನ್ನು ಡಿಸೈಡ್ ಮಾಡ್ದ ಏನಂತ ಹೇಳಿ, ನನ್ನ ಮಕ್ಕಳು ರಕ್ತ ಮಾಂಸಧಾರಿಯಾಗಿದ್ದಾರೆ, ಅವ್ರು ಸಾಯುವುದು ಬೇಡ ಅಂತ ಹೇಳಿ ಮಕ್ಕಳ ಹಾಗೆಯೇ ದೇವರು ಸಹ ಏನಂತ ಅವರಂತೆ ರಕ್ತ ಮಾಂಸಧಾರಿಯಾಗಿ ಬಂದ. ನಾವೆಲ್ಲ ಮನುಷ್ಯರಾಗಿದ್ದೇವೆ, ನಾವು ಸಾಯಬಾರ್ದಂತ ಹೇಳಿ ದೇವರು ನಮ್ಮ ಹಾಗೆ ಏನ್ ಮಾಡದಂತೆ ಮನುಷ್ಯರ ಹಾಗೆ ಬಂದು, ನೋಡ್ರಿ, ಮನುಷ್ಯರಾಗಿ ಬಂದ. ಆದ್ರೂ ಮರಣ ಯೇಸು ಸ್ವಾಮಿ ಸಾಯಿಸಕ್ ಬರುದಿಲ್ಲ. ಗೊತ್ತಾ ನಿಮಗೆ ಯಾಕೆ? ಅರ್ಥ ಮಾಡ್ಕೊಡ್ರಿ. ರಕ್ತ ಮಾಂಸಧಾರಿಯಾಗಿ ಯೇಸು ಸ್ವಾಮಿ ಏನೋ ಬಂದ್ರು, ಆದ್ರೆ ಮರಣ ಯೇಸು ಹಿಡಿಯಕ್ ಆಗುದಿಲ್ಲ. ಮನುಷ್ಯನಾದ್ರೂ, ಆದ್ರೆ ಯೇಸುವನ್ನ ಮರಣ ಟಚ್ ಮಾಡಕ್ ಬರಲ್ಲ. ಕಾರಣ ಏನು? ಯೇಸುನಲ್ಲಿ ಏನಿಲ್ಲ, ಪಾಪನೇ ಇಲ್ಲ. ಮರಣ ಹೆಂಗ್ ಬರ್ತದೆ? ಪಾಪ ಕೊಡುವ ಸಂಬಳ ಮರಣ. ಪಾಪನೇ ಇಲ್ಲ ಅಂದ್ರೆ ಎಲ್ಲಿಂದ ಸಂಬಳ ಬರ್ತದೆ? ಯೇಸು ಸ್ವಾಮಿ ರಕ್ತ ಮಾಂಸಧಾರಿಯೇನೋ ಆದ್ರು, ಆದ್ರೆ ಪಾಪ ಯೇಸು ಸ್ವಾಮಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಜೀಸಸ್ ವಾಸ್ ಸಿನ್ಲೆಸ್. ಡೆತ್ ಕಾಂಟ್ ಟಚ್. ಡೆತ್ ಅವನನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಯಾಕೆ? ಡೆತ್, ಮರಣ ಯೇಸು ಸ್ವಾಮಿ ಹಿಡಿಲಿಕ್ಕೆ ಆಗುದಿಲ್ಲ. ಮರಣ ಯೇಸು ಸ್ವಾಮಿ ಹಿಡಿಬೇಕಾದ್ರೆ ಮರಣಕ್ಕೆ ಏನ್ ಬೇಕು? ಪಾಪ ಬೇಕು. ಎಲ್ಲಿ ಪಾಪ ಅಲ್ಲಿ ಮರಣ. ಹಾಗಾದ್ರೆ ಪಾಪನೇ ಇಲ್ಲ, ಯೇಸು ಸ್ವಾಮಿನ ಹೆಂಗೆ ಹಿಡಿಬೇಕು? ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ನನ್ನ ಮಕ್ಕಳು ಸಾಯಬಾರ್ದಂತ ಹೇಳಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಮಕ್ಕಳ ಇರೋ ಎಲ್ಲಾ ಪಾಪಗಳನ್ನ ತನ್ನ ಮೇಲೆ ಹಾಕೊಂಡ್ರು. ನೀನ್ ಮಾಡಿದ ಪಾಪ, ಮುಂದೆ ನೀನು ಮಾಡುವಂತ ಎಲ್ಲಾ ಪಾಪಗಳು, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಯಾರೆಲ್ಲ ಯೇಸುವನ್ನ ನಂಬುತ್ತಾರೋ ಅವರು ಮಾಡುವ ಎಲ್ಲಾ ಪಾಪಗಳನ್ನ ಏನ್ ಮಾಡಿದ್ರು? ತನ್ನ ಮೇಲೆ ಹಾಕಿದ್ರು. ಅದಕ್ಕೆ ಹೇಳಿದ್ರೆ, ಮರಣದ ಭಯದ ದಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದಲ್ಲಿರುವವರನ್ನ ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿ ಆದ. ಹೆಂಗೆ? ತನ್ನ ಮರಣದಿಂದಲೇ. ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸುವುದಕ್ಕಾಗಿ ನಮ್ಮಂತೆ ದೇವರೇನಾದ್ರು ಮಾಂಸಧಾರಿಯಾಗಿ ನಮ್ಮ ಮೇಲಿರುವಂತ ಎಲ್ಲಾ ಪಾಪಗಳನ್ನ ತನ್ನ ಮೇಲೆ ಹಾಕೊಂಡು ಆ ಮರಣಕ್ಕೆ ತನ್ನ ಕಡೆ ಬರಮಾಡಿಕೊಂಡು, ಈಗ ಮರಣ ಕೇಳ್ತಾ ಇದ್ದಾರೆ. ನೋಡು, ಮರಣ ಏನ್ ಮಾಡ್ತಾ ಇದೆ ಈಗ? ಉದಾಹರಣೆಗೆ ಹೇಳ್ತೀನಿ. ಇಲ್ಲಿರುವಂತ ಮಾರುತಿ ಕಡೆ ಹೋಗ್ತಾ ಇದೆ. ಯೇಸು ಸ್ವಾಮಿ ಬಂದ್ರು, ಮಾರುತಿ ಹಂಗೆ ಮಾಂಸಧಾರಿಗಳಾಗಿ ಮಾರುತಿ ಮೇಲಿರುವ ಎಲ್ಲಾ ಪಾಪಗಳನ್ನ ತನ್ನ ಮೇಲೆ ತಗೊಂಡು ಮರಣ ಕೇಳ್ತಾ ಇದ್ದಾರೆ. ಮರಣವೇ, ಮಾರುತಿ ಮೇಲೆ ಏನಿಲ್ಲ ಈಗ? ಪಾಪ ಇಲ್ಲ. ಯಾಕೆ? ಅವನ ಪಾಪ ಎಲ್ಲಿದೆ ಈಗ? ನನ್ನ ಮೇಲೆ, ನನ್ನ ಕಡೆ ಬಾ ಅಂದ್ರೆ ಅಲ್ಲಿ ಹೋಗುವಂತ ಮರಣವನ್ನ ತನ್ನ ಕಡೆ ಸೆಳ್ಕೊಂಡ್ರಿ. ಈಗ ಅರ್ಥ ಆಗ್ತದೆ? ಹಾಗಾದ್ರೆ ಈಗ ಮಾರುತಿಗೇನಿಲ್ಲ, ನಿಮಗೇನಿಲ್ಲ, ನಿಮಗೇನಿಲ್ಲ. ಯಾಕೆ? ನಿಮ್ಮ ಎಲ್ಲರ ಪಾಪಗಳನ್ನ ತನ್ನ ಮೇಲೆ ಹಾಕೊಂಡ್ಮೇಲೆ ಮರಣ ನಿಮ್ಮನ್ನ ಹೆಂಗ್ ಟಚ್ ಮಾಡ್ತದೆ? ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಸೊ ಯೇಸು ಸ್ವಾಮಿ ಏನ್ ಮಾಡಿದ್ರು? ಎಲ್ಲಾ ಪಾಪಗಳನ್ನ, ಎಲ್ಲರ ಪಾಪಗಳನ್ನ ತನ್ನ ಮೇಲೆ ಹಾಕೊಂಡು, ಈಗ ಯೇಸು ಸ್ವಾಮಿ ಪಾಪಿ ಆದಾಗ ಆಟೋಮೆಟಿಕ್ ಆಗಿ ಮರಣ ಯೇಸು ಸ್ವಾಮಿ ಕಡೆ ಬರ್ಲೇಬೇಕೀಗ. ಪಾಪ ಇಲ್ಲದೆ ಇರುವಾಗ ಯೇಸು ಸ್ವಾಮಿಗೆ ಟಚ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಏನ್ ಮಾಡ್ತಾ ಇದೆ? ಅದು ಮರಣ ಬರ್ತಾ ಇದೆ. ಯಾರ ಕಡೆ? ಆದ್ರೆ ಯೇಸು ಸ್ವಾಮಿ ಮರಣಕ್ಕೆ ಆಟ ಆಡಿಸ್ತಾ ಇದ್ರೆ ಮರಣ ಗೊತ್ತಾಗ್ತಿಲ್ಲ. ಗೊತ್ತಾ ನಿಮಗೆ? ಏನ್ರಿ? ಮರಣ ಏನು? ಒಂಥರ ಹುಚ್ಚಿದ್ದಂಗಿದು.
ಮೂಡ್ ಮೆಂಟಲ್ ಇದ್ದಂಗೆ. ಈ ಮರಣಕ್ಕೆ ಗೊತ್ತಿಲ್ಲ ದೇವ್ರ ಆಟ ಆಡ್ಸು. ಯೇಸು ಸ್ವಾಮಿ ಏನ್ ಮಾಡಿದ್ರು, ನಮ್ಮಂಗೆ ನಿಮ್ಮಂಗೆ ಮಾಂಸಧಾರಿಯಾಗಿ ಏನೋ ಬಂದ್ರು. ಮರಣ ಇಲ್ಲಿವರೆಗೆ ಯಾರ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು? ಯಾರ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು? ನಮ್ಮ ಮೇಲೆ. ಹೇಳ್ರಿ, ಎಲ್ಲರ ಮೇಲೆ? ಯಾರ ಮೇಲೆ? ನಮ್ಮ ಮೇಲೆ ಆಳ್ವಿಕೆ. ಮರಣಕ್ಕೆ ಗೊತ್ತಿತ್ತು, ಇವ್ರನ್ನ ಹಿಡಿದ್ರೆ ಇವ್ರು ಶಾಶ್ವತವಾಗಿ ನನ್ನ ಜೊತೆಗೆ ಇರ್ತಾರೆ. ಎಲ್ಲಿ? ಪಾತಾಳ ನರಕದಲ್ಲಿ. ಹೌದಾ? ಇದು ಮರಣದ ಅಂದ್ರೆ ಡೆತ್ ಪ್ಲಾನ್. ಯೇಸು ಸ್ವಾಮಿ ಏನ್ ಮಾಡಿದ್ರು, ಸ್ವತಃ ದೇವರಾಗಿದ್ದಾರೆ, ಅವರು ಮನುಷ್ಯನಾಗಿ ಬಂದಿದ್ದಾರೆ. ಮರಣ ಏನ್ ತಿಳ್ಕೊಂತು, ಯೇಸು ಸ್ವಾಮಿ ಕೂಡ ಏನು ಮನುಷ್ಯನೇ. ಇವ್ರದೆಲ್ಲ ಪಾಪ ಏನ್ ಮಾಡಿ ತನ್ನ ಮೇಲೆ ಹಾಕೊಂಡೆ. ಯೇಸು ಸ್ವಾಮಿ ಏನ್ ಮಾಡೋಣ, ನಾನು ಸಾಯಿಸಿ ನರಕಕ್ಕೆ ಕರ್ಕೊಂಡು ಹೋಗೋಣ. ಆದ್ರೆ ಸೈತಾನಿಗೆ ಗೊತ್ತಿರ್ಲಿಲ್ಲ, ಮರಣಕ್ಕೆ ಗೊತ್ತಿರ್ಲಿಲ್ಲ, ಯೇಸು ಸ್ವಾಮಿಗೆ ಮರಣ ಕೊಡಕ್ ಅಷ್ಟು ಈಸಿ ಇಲ್ಲ. ಯಾಕೆ? ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾರೆ, ಹೋದ್ರಿ ಯೋಹಾನ್ ಬರೆದ ಸುವಾರ್ತೆ ಇರ್ತೀವಿ, ಅದಕ್ಕೆಲ್ಲ ಬರ್ದಿನ ಜೀಸಸ್ ಫೂಲ್ಡ್ ಡೆತ್ ಅಂತ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ ಏನಿದೆ? ಏನ್ರಿ? ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ಮತ್ತೆ ನನಗೆ ಕೊಡುವುದಕ್ಕೂ ಅಧಿಕಾರ ಇದೆ. ಇದು ಮರಣಕ್ಕೆ ಗೊತ್ತಿರ್ಲಿಲ್ಲ. ಅರ್ಥ ಆಗ್ತದೆ? ಯಾರಿಗ್ ಗೊತ್ತಿರ್ಲಿಲ್ಲ? ಮರಣಕ್ಕೂ ಗೊತ್ತಿಲ್ಲ, ಸೈತಾನಕ್ಕೂ ಗೊತ್ತಿಲ್ಲ. ಸೈತಾನ ಏನ್ ತಿಳ್ಕೊಂಡ, ಯೇಸು ಸ್ವಾಮಿ ಹಿಡದೆ ಫೂಲ್ ಅವನು. ಯಾರು? ಸೈತಾನ ದೊಡ್ಡ ಮೂರ್ಖ. ಮರಣನು ಅಷ್ಟೇ ಮೂರ್ಖ. ಮರಣ ಏನಂತ ಹಿಡ್ಕೊಂಡೇನೆ ಯೇಸು ಸ್ವಾಮಿನ ಅಂತ, ಬಟ್ ಅದಕ್ಕೆ ಗೊತ್ತಿರ್ಲಿಲ್ಲ, ಅದು ಹಿಡ್ಕೊಂಡಿಲ್ಲ. ಯೇಸುನೇ ಕೊಡ್ಲಿಕ್ಕೆ ಬಂದಿದ್ದಾರೆ. ಕೊಡುವ ಅಧಿಕಾರನೂ ಯೇಸುವಿಗಿದೆ, ವಾಪಸ್ ತಗೊಳ್ಳೋ ಅಧಿಕಾರನೂ ಯೇಸುವಿಗಿದೆ. ಯಾರಿಗೋಸ್ಕರ ಮಾಡಿದ್ದನ್ನೆಲ್ಲ ಕಾರ್ಯ? ನಮಗೋಸ್ಕರ. ಯಾಕೆಂದ್ರೆ ನಮಗೆ ಕೊಡುವ ಅಧಿಕಾರನೂ ಇಲ್ಲ, ವಾಪಸ್ ಪಡ್ಕೊಳ್ಳೋ ಅಧಿಕಾರ ನಮಗಿಲ್ಲ. ಅರ್ಥ ಮಾಡ್ಕೊಡ್ರಿ, ನಮ್ಮನ್ನ ಯೇಸು ಎಷ್ಟು ಪ್ರೀತಿ ಮಾಡ್ತಾರೆ. ನೀವು ಬಲಹೀನರಂತ ಗೊತ್ತಿದೆ, ನಾವು ಬಲಹೀನರು, ನಮ್ಮಿಂದ ಮರಣವನ್ನ ತಿರುಗಿ ಪಡ್ಕೊಳಕ್ ಆಗುದಿಲ್ಲ ಅಂತ ಗೊತ್ತಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ನಮ್ಮ ಹಾಗೆ ರಕ್ತ ಮಾಂಸಧಾರಿಯಾಗಿ ನಮ್ಮೆಲ್ಲರ ಪಾಪಗಳನ್ನ ತನ್ನ ಮೇಲೆ ತಗೊಂಡ್ರೆ. ಯಾಕೆ? ಯೇಸು ಸ್ವಾಮಿ ತಂತದ ಪವರ್ ಇದೇನು, ಅದನ್ನ ನಾನು ಕೊಟ್ಟರು ವಾಪಸ್ ಪಡ್ಕೊತೇನೆ ಅಂತ. ಅವ್ರ ಹತ್ರ ಪವರ್ ಇದೆ, ಅವ್ರ ಹತ್ರ ಲೈಸೆನ್ಸ್ ಇದೆ ವಾಪಸ್ ಇಸ್ಕೊಳ್ಳೋದು. ಆದ್ರೆ ಅವರಿಗೆ ಸ್ಮರಣಕ್ಕೆ ಅದು ಗೊತ್ತಿಲ್ಲ. ಸೊ ಇಲ್ಲಿ ಯೇಸು ಸ್ವಾಮಿ ತನ್ನಷ್ಟಕ್ಕೆ ತಾನೇ ಏನ್ ಮಾಡ್ತಾ ಇದ್ದಾರೆ, ಮರಣವನ್ನ ಕೊಡ್ತಾ ಇದ್ದಾರೆ. ಸೈತಾನ್ ತಿಳ್ಕೊಂಡ ಮುಗೀತೀಗ ಖುಷ್. ಯಾವಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ರು, ಸೈತಾನ್ ಫುಲ್ ಖುಷ್. ಯಾಕೆ? ಅವನು ತಿಳ್ಕೊಂಡ ಯೇಸು ಸ್ವಾಮಿನೇ ಸಾಯಿಸಿದ ಮೇಲೆ ಮುಗೀತಲ್ಲ ಇನ್ನೇ. ಬಟ್ ಅವನಿಗೆ ಗೊತ್ತಿಲ್ಲ. ಅವನ್ ತಿಳ್ಕೊಂಡ ಯೇಸು ಸ್ವಾಮಿ ನರಕಕ್ಕೆ ಬರ್ತಾ ಇದ್ದಾರೆ. ಹೆಂಗೆ ಬರ್ತಾರೆ ಈಗ? ಅವ ತಿಳ್ಕೊಂಡ ಸೈತಾನನಿಗೆ ಅಡ್ಡ ಬಿದ್ಕೊಂಡು ಬರ್ತಾ ಇದ್ದಾನೆ. ಬಟ್ ಯೇಸು ಸ್ವಾಮಿ ಗುಲಾಮನಾಗಿ ಹೋಗ್ಲಿಲ್ಲ ಅಲ್ಲಿ. ಸೈತಾನಿಗೆ ಗೊತ್ತಿಲ್ಲ, ಅಲ್ಲಿ ಆತನು ಅರಸನಂತೆ ಹೋಗ್ತಾ ಇದ್ದಾನೆ. ಎಲ್ಲಿ? ಪಾತಾಳದಲ್ಲಿ. ಸೈತಾನ ಏನ್ ಮಾಡೋದು, ವೇಟ್ ಮಾಡ್ತಾ ಇದ್ದ, ಹಿಡ್ಕೊಂಡ್ ಬರ್ತಾರೆ ಯೇಸು ಸ್ವಾಮಿ. ಯಾರು ಯೇಸು ಹಿಡ್ಕೊಂಡ್ ಬರ್ತಿಲ್ಲ, ಯೇಸು ಒಬ್ಬನೇ ಬರ್ತಾ ಇದ್ದಾರೆ. ಅದು ಹೆಂಗೆ ಬರ್ತಾ ಇದ್ದಾರೆ? ಮರಣದ ಪಾತಾಳದ ಚಾವಿ ತಗೊಂಡ್ ಬರ್ತಾ ಇದ್ದಾರೆ. ಸೈತಾನ ಹಿಡ್ಕೊಂಡು ನನ್ನ ಜೇಬಲ್ಲಿ ಇದೆ ಇಷ್ಟ ದಿನ ಅಂತ ತಿಳ್ಕೊಂಡಿದ್ದ. ಅವನು ಗೊತ್ತಿಲ್ಲ ಯಾವಾಗ ಅದು ಯೇಸು ಕೈಗೆ ಹೋಯ್ತಂತ. ಯೇಸು ಸ್ವಾಮಿ ಮರಣದ ಬೀಗದ ಕೈ ತಗೊಂಡ್ ಬರ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಆತನು ಸತ್ತ, ನರಕಕ್ಕೆ ಹೋದ್ರು. ಯಾಕೆ ಹೋದ್ರು ಗೊತ್ತಾ ನಿಮ್ಗೆ? ಯಾರಿಗೆ? ಮರಣದಕ್ಕೆ ಒಂದು ಶಕ್ತಿ ಇತ್ತಲ್ಲ, ಫಸ್ಟ್ ಆ ಶಕ್ತಿನ ಏನ್ ಮಾಡಿದ್ರು, ಮರಣದ ಮೇಲೆ ಅಧಿಕಾರ ಇತ್ತಲ್ಲ, ಅದು ಅಧಿಕಾರವನ್ನ ಫಸ್ಟ್ ಯೇಸು ಸ್ವಾಮಿ ತಗೊಂಡ್ರು. ಈಗ ಮರಣಕ್ಕೆ ಏನಿಲ್ಲ, ಅಧಿಕಾರ ಇಲ್ಲ. ಓಕೆ. ಮತ್ತೆ ಪಾತಾಳದಲ್ಲಿ ಒಂದು ಬೀಗದ ಕೈ ಇದೆ. ಯಾರು ಸೈತಾನ್ ತಿಳ್ಕೊಂಡ್ರೆ ಯಾರು ಬೇಕಾದ್ರೆ ಹಾಕ್ಬೋದಂತ. ಈಗ ಯಾರು ಬೇಕಾದ್ರೆ ಹಾಕಕ್ ಬರುದಿಲ್ಲ. ಈಗ ಸೈತಾನ್ ನರಕಕ್ಕೆ ಎಲ್ಲರನ್ನು ಕಳ್ಸಕ್ ಆಗುದಿಲ್ಲ. ಯೇಸು ಸ್ವಾಮಿ ಯಾರಿಗ್ ಬೇಕು ಅವ್ರನ್ನ ಕಳಿಸ್ಕೊಡ್ಬೋದು ಅಷ್ಟೇ. ಆದ್ರೆ ಯೇಸು ಸ್ವಾಮಿ ಯಾರನ್ನೂ ಕಳ್ಸಕ್ ಮನಸ್ಸಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದು? ತಿಳ್ಕೊಡ್ರಿ, ಪಾತಾಳದ ಬೀಗದ ಕೈ ಸೈತಾನ್ ಕೈಗಿಲ್ಲ. ನೀವು ಅನ್ಕೋಬೇಡಿ ನಾವು ಕರ್ಕೊಂಡು ಹೋಗ್ತಾ ಇದ್ದೆ ನರಕಕ್ಕೆ ಅಂತ. ಆಲ್ರೆಡಿ ಯೇಸು ಸ್ವಾಮಿ ನಿಮ್ಮನ್ನ ಕರೆದು ನಿಮ್ಮನ್ನ ತೊಳೆದು ಶುದ್ಧೀಕರಿಸಿದ. ಓಕೆ. ಸೊ ಇಲ್ಲಿ ನಾವು ನೋಡ್ತೇವೆ, ರೆಸರೆಕ್ಷನ್ ಈಸ್ ದ ಪ್ರೂಫ್ ಡೆತ್
ದಟ್ ಡೆತ್ ಹ್ಯಾಸ್ ಲಾಸ್ಟ್ ಪವರ್ ಅಂದ್ರೆ ಆತನು ಸತ್ತು 3ನೇ ದಿವಸದಲ್ಲಿ ಏನಾದ? ಈಗ ಮೃತ್ಯುಂಜಯನಾದ. ಮೃತ್ಯುಂಜಯನಾದಾಗ ಅರ್ಥ ಏನು? ಈಗ ಮರಣಕ್ಕೆ ಗೊತ್ತಾಯ್ತು ನನ್ನ ಶಕ್ತಿ ಹೋಯ್ತು. ಇಷ್ಟು ದಿವಸ ಅದಕ್ಕೊಂದು ಶಕ್ತಿ ಇತ್ತು, ಎಲ್ಲರ ಮೇಲೆ ಆಳ್ವಿಕೆ ಮಾಡೋದು. ಬಟ್ ದೇವರ ಮಕ್ಕಳ ಮೇಲೆ ಆಳ್ವಿಕೆ ಮಾಡಕ್ಕೆ ಇನ್ನು ಮುಂದೆ ಅದಕ್ಕೆ ಆಗುದಿಲ್ಲ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಮೇಲೆ ಆಳ್ವಿಕೆ ಮಾಡಕ್ ಆಗುದಿಲ್ಲ. ಯಾಕೆ? ನಿಮ್ಮೆಲ್ಲರಿಗಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ನಿಮ್ಮ ಪಾಪಗಳನ್ನ ಆಲ್ರೆಡಿ ತಗೊಂಡಿದ್ದಾರೆ. ಮೊನ್ನೆ ಗುಡ್ ಫ್ರೈಡೆ ದಿವಸ ಹೇಳಿದೆ, ಏನ್ ಮಾಡಿದ್ರೆ ಯೇಸು ಸ್ವಾಮಿ? ತಾನು ಶಿಲುಬೆ ಮೇಲೆ ಸತ್ತ ಮೇಲೆ 3 ಕಾರ್ಯಗಳಾಯ್ತು. ಏನಾಯ್ತು? ಫಸ್ಟ್ ಕಾರ್ಯ ಏನಾಯ್ತು? ಫಸ್ಟ್ ಏನ್ ಮಾಡಿದ್ರು? ಮರಣವನ್ನ ನಿವೃತ್ತಿ ಮಾಡಿದ್ರು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದೆ, ಫಸ್ಟ್ ಏನ್ ಮಾಡಿದ್ರು? ಗಾಡ್ ಹ್ಯಾಸ್ ಕ್ಯಾನ್ಸಲ್ಡ್ ದ ಡೆತ್. ಡೆತ್ ಅನ್ನೋದನ್ನೇ ಇಲ್ಲದಂಗೆ ಮಾಡಿದ್ರು. ಎರಡನೇದು ಏನ್ ಮಾಡಿದ್ರು? ನಿಮ್ಮ ಮೇಲೆ ಇರುವಂತ ದೋಷಾರೋಪ ಪತ್ರ ಹುಟ್ಟದಾಗಿಂದ ಇದುವರೆಗೆ ಏನ್ ಮಾಡಿದಿಲ್ಲ ಅದೆಲ್ಲವನ್ನ ಏನ್ ಮಾಡಿದ್ರು? ದೇವರು ಇಲ್ಲದಂಗೆ ಮಾಡಿದ್ರು. ಮೂರನೇದು, ಸೈತಾನ ಪವರ್ ಅನ್ನ ತಗೊಂಡ್ಬಿಟ್ರು. ಈಗ ಸೈತಾನಿಗೆ ಏನಿಲ್ಲ, ನಿನ್ ಮೇಲೆ ಅಧಿಕಾರ ಇಲ್ಲ. ಮರಣಕ್ಕೆ ನಿನ್ ಮೇಲೆ ಅಧಿಕಾರ ಇಲ್ಲ. ಯಾಕೆ? ಮರಣ ನಿನ್ನ ಹತ್ರ ಬರ್ಬೇಕು, ಆದ್ರೆ ನಿನ್ನ ಹತ್ರ ಚಾರ್ಟ್ ಇರ್ಬೇಕು. ಎದುರು ಚಾರ್ಟ್ ಲಿಸ್ಟ್ ಇರ್ಬೇಕು, ನಿನ್ನ ಪಾಪದ ಲಿಸ್ಟ್. ಆದ್ರೆ ಮರಣ ನಿನ್ನ ಹತ್ರ ಬರ್ತದೆ, ನಿನ್ನ ಹತ್ರ ಲಿಸ್ಟ್ ಇಲ್ಲ. ಎದುರು ಲಿಸ್ಟ್ ಇಲ್ಲ. ನೀನ್ ಇಷ್ಟು ಪಾಪ ಮಾಡಿದೆ, ಇಂತ ಮಾಡಿದೆ. ಯಾಕೆ? ಯೇಸು ಸ್ವಾಮಿ ಏನ್ ಮಾಡಿದ್ರೆ? ಅದನ್ನ ತನ್ನ ಮರಣದಿಂದ ಆ ಮರಣಾಧಿಕಾರಿಯನ್ನೇ ಅಡಗಿಸಿದ್ರು. ಮರಣಕ್ಕೆ ಅಧಿಕಾರ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ಮೇಲೆ ಅಧಿಕಾರ ಮಾಡ್ಬೇಕಾದ್ರೆ ಅದು ಪಾಪ ಬೇಕು. ಆದ್ರೆ ನಿನ್ನನ್ನು ಅದು ನೋಡುವಾಗ ಏನಾಗುತ್ತೆ? ಅದಕ್ಕೆ ಬ್ಲ್ಯಾಂಕ್, ಯಾವುದೇ ಪಾಪ ಕಾಣುವುದಿಲ್ಲ. ಇದೊಂದು ವಚನ ಇದೆ ನೋಡ್ರಿ, ಓದು. 2 ತಿಮೋತಿ 1:15 ಓದ್ರಿ, ಬೈಬಲ್ ತೆಗಿರಿ ಬೇಗ. ಓಕೆ, ಇನ್ನೊಬ್ರು ಪುರುಷರಲ್ಲಿ ಆತನು ಅನಾದಿ ಕಾಲದಲ್ಲಿ ಪ್ರತ್ಯಕ್ಷಪಡಿಸಿದ್ದಾನೆ. ಇದ್ರ ಮುಂದೆ ಏನಿದೆ? ಈತನು ಅಲ್ಲಿಂದ ಹೋದೆ ಮರಣವನ್ನು ಇಷ್ಟೇ. ಮರಣ ಅನ್ನೋದಕ್ಕೆ ಕ್ಯಾನ್ಸಲ್ ಆಗಿದೆ. ಈ ಮರಣ ಕ್ಯಾನ್ಸಲ್ ಆದ್ಮೇಲೆ ಆ ಸುವಾರ್ತೆ ಅಭಿವೃದ್ಧಿಗೋಸ್ಕರ ಈಗ ನಮ್ಮನ್ನ ದೇವರು ಏನ್ ಮಾಡಿದ್ದಾರೆ? ಕಳಿಸಿಕೊಟ್ಟಿದ್ದಾರೆ. ಅಂದ್ರೆ ಸುವಾರ್ತೆ ಮೂಲಕ ದೇವರು ಜೀವವನ್ನ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು? ಇಲ್ಲಿದ್ದವರು, ಒಂದು ವೇಳೆ ನೀವು ಇನ್ನೂ ಮಟ್ಟೆ ಯೇಸು ಸ್ವಾಮಿನ ನಂಬಿಲ್ಲ ಆದ್ರೆ ನಿಮ್ಮ ಕೆಲಸ ಏನು? ಒಂದೇ, ಕರ್ತನ ಬಳಿಗೆ ಬರಬೇಕು, ದೇವರಿಗೆ ಹೇಳ್ಬೇಕು, ಸ್ವಾಮಿ ಐ ರಿಸೀವ್ ಯುವರ್ ಫಾರ್ಗಿವ್ನೆಸ್. ಯೇಸುವೆ, ನಿನ್ನ ಕ್ಷಮಾಪಣೆಯನ್ನ ನನಗೆ ಸ್ವೀಕರಿಸ್ತೇನೆ, ನನಗೆ ಬೇಕು. ಯಾಕೆಂದ್ರೆ ನನಗೆ ಆಗಬೇಕಾದ ಎಲ್ಲಾ ಶಿಕ್ಷೆಯನ್ನು ಏನ್ ಮಾಡಿದೆ? ನೀನು ಹೊತ್ಕೊಂಡಿದ್ಯಾ. ನನ್ನ ಪಾಪಗಳಿಗಾಗಿ ರಕ್ತ ಸುರಿಸಿದ್ಯಾ, ಅದಕ್ಕಾಗಿ ಒಂದು ಬೆಲೆಯನ್ನು ಕಟ್ಟಾಗಿದೆ. ನಾನು ನಿನ್ನನ್ನು ಸ್ವೀಕರಿಸ್ತೇನೆ. ಅಷ್ಟೇ. ಯಾರ್ಯಾರು ಆತನನ್ನು ಸ್ವೀಕರಿಸ್ತಾರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಚನ ಬರ್ತದೆ, ಅವರು ದೇವರ ಮಕ್ಕಳು. ಅವರು ದೇವರ ಮಕ್ಕಳಾಗುವ ಅಧಿಕಾರ ಅವರಿಗೆ ಕೊಚ್ಚನು. ಅಂದ್ರೆ ಕರ್ತನನ್ನ ನಂಬಿದ ಮೇಲೆ ನೀವು ದೇವರ ಮಕ್ಕಳಾಗ್ಬಿಟ್ರಿ. ಅಂದ್ರೆ ನಿಮ್ಮ ಮೇಲಿರುವಂತ ಎಲ್ಲ ಪಾಪದಲ್ಲಿ ಇಷ್ಟು ಅಳಸೆ, ನಿಮ್ಮ ಮೇಲಿರುವ ಮರಣದ ಅಧಿಕಾರ ಅದು ಕಳಿಸಲ್ಪಡ್ತು. ಈಗ ನಿಮ್ಮನ್ನ ಸೈತಾನ ಮುಟ್ಟಕ್ಕಾಗಲ್ಲ, ಮರಣನು ಟಚ್ ಮಾಡಕ್ಕಾಗಲ್ಲ. ಯಾಕೆ? ನೀವೇನಾಗಿದ್ದೀರಿ? ಈಗ ದೇವರ ಮಕ್ಕಳು. ನಿಮಗೋಸ್ಕರ ತನ್ನ ಮಕ್ಕಳು ಸಾಯಬಾರ್ದಂತೇಳಿ ನಿಮಗೋಸ್ಕರ ಆಲ್ರೆಡಿ ಸಮಯ ಬಂದು ಸತ್ತಾಯ್ತು. ಅದ್ರ ಅರ್ಥ ಈಗ ನೀವು ಸಾಯುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಏನು? ಇದ್ರ ಅರ್ಥ ಏನು? ಹಾಗಾದ್ರೆ ಫಸ್ಟ್ ನಾವು ಸಾಯುವುದೇ ಇಲ್ವಾ? ನೋ. ನನ್ ಅರ್ಥ ಏನು ಗೊತ್ತಾ? ನೀವು ಸಾಯ್ತೀರಿ, ಆದ್ರೆ ಸಮಾಧಿ ನಿಮ್ಮನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಹೇಳ್ರಿ ಪಕ್ಕದಲ್ಲಿ. ಅಂದ್ರೆ ಏನು? ನನ್ನ ಯೇಸು 3ನೇ ದಿನದಲ್ಲಿ ಹೇಗೆ ಮೃತ್ಯುಂಜಯನಾಗಿ ಎದ್ದು ಬಂದನೋ, ಆವಾಗ ಆತನ ಪ್ರತ್ಯಕ್ಷತೆಯಲ್ಲಿ ಸೇಮ್ ನಾನು ಮತ್ತೆ ಪುನರುತ್ಥಾನ. ಆಮೇಲೆ ಅರ್ಥ ಏನು? ಮರಣ ನನ್ನನ್ನು ಮುಟ್ಟಕ್ಕಾಗುದಿಲ್ಲ. ಹಲೋ, ನಾ ಏನ್ ಹೇಳ್ತಿದ್ದೆ ಅರ್ಥ ಆಗ್ತದೆ ನಿಮಗೆ? ನಾನು ಹೇಳ್ತಾ ಇದ್ದೀನಿ ಹಾಸ್ಪಿಟಲ್ ಬೆಡ್ ಇಂದ ಹೇಳ್ತೀರಿ ಅಂತ ಹೇಳ್ತಿಲ್ಲ. ನೀವು ಆಸ್ಪತ್ರೆ ಬೆಡ್ ಇಂದ ಹೇಳುವುದಿಲ್ಲ, ಸಮಾಧಿ ಒಳಗಡೆಯಿಂದ ಎದ್ದು ಹೇಳ್ತೀರಿ. ನಿಮಗದು ಅರ್ಥ ಆಗುದಿಲ್ಲ. ನೆಕ್ಸ್ಟ್ ವಚನ ಓದ್ರಿ, ಗೊತ್ತಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ 27 ಓದ್ರಿ.
ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಏನ್ ಮಾಡದಂತೆ, ಪ್ರಾಣ ಬಿಚ್ಚನು. ಬಿಟ್ಟ ಮೇಲೆ ಏನಾಯ್ತು? ಹಾ, ಎಸ್, ಹಾ ಹಾ ಹಾ. ಹಲೋ, ಏನಾದ್ರು ರೀ? ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದವು. ಹಾ, ಹಲೋ, ಸತ್ತು ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಯಾವಾಗ? ಆತನು ಪ್ರಾಣ ಬಿಟ್ಟಾಗ. ಆತನು ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗಲೇ ಬೈಬಲ್ ಹೇಳ್ತದೆ ಅನೇಕರು ಎದ್ದರು. ಮತ್ತು ಆತನು ಎದ್ದ ಮೇಲೆ, ಯಾರೆದ್ದ ಮೇಲೆ? ಹಲೋ, ಯಾರೆದ್ದ ಮೇಲೆ? ಯೇಸು ಸ್ವಾಮಿ 3ನೇ ದಿವಸದಲ್ಲಿ ಎದ್ದ ಮೇಲೆ ಏನಾಯ್ತು? ಸಮಾಧಿ ಒಳಗಡೆಯಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ಅನೇಕರಿಗೆ, ಯಾರು? ಯೇಸು ಒಬ್ಬರೇ ಅಲ್ಲ, ಯಾರು? ನಮ್ಮ ಪೂರ್ವಿಕರು ಯಾರು? ಅಬ್ರಾಮ್, ಇಸಾಕ್, ಓಕೆ, ಯಾಕೋಬ್, ಸಾಮುವೇಲ್, ಯಾರು ಸತ್ತೋಗಿದ್ರಲ್ಲ ಅವರೆಲ್ಲ ಎದ್ದು ನಡೆದಾಡಕ್ಕೆ ಚಾಲು ಮಾಡಿದ್ರು. ಎಲ್ಲಿ? ಪರಿಶುದ್ಧ ಪಟ್ಟಣದಲ್ಲಿ 40 days ಜನ ಅವ್ರನ್ನ ನೋಡಿದ್ದಾರೆ. ಗೊತ್ತಾ ನಿಮಗೆ? 40 days. ಯಾವಾಗ ಯೇಸು ಸ್ವಾಮಿ ಮತ್ತೆ ಹೋದ್ರು ಸ್ವರ್ಗಕ್ಕೆ, ಅವ್ರ ಜೊತೆಗೆ ಎಲ್ಲರೂ ಅವ್ರು ಏನ್ ಮಾಡಿದ್ರು? ಅವ್ರ ಜೊತೆಗೆ ಹೋದ್ರು. ಅರ್ಥ ಆಗ್ತದೆ? ಯೇಸು ಸ್ವಾಮಿಯ ಫಸ್ಟ್ ಬರಣ, ಆತನು ಫಸ್ಟ್ ಬಂದಾಗ ಇಷ್ಟು ಜನ ಏನಾದ್ರು ಎದ್ದು ಎಲ್ಲೋದ್ರು? ಪರಿಶುದ್ಧ ಪಟ್ಟಣದಲ್ಲಿ. ಅದರಲ್ಲಿ ಎಲ್ಲ ಇದ್ದಾರೆ, ನಮ್ಮ ಪೂರ್ವಿಕರು ಪ್ರತಿಯೊಬ್ಬರು ಇದ್ದಾರೆ. ಯೇಸು ಸ್ವಾಮಿ ಸತ್ತಾಗ ಸಮಾಧಿಗಳು ತೆರೆಯಲ್ಪಡ್ತು. ಬರೀ ಯೇಸು ಸ್ವಾಮಿ ಸತ್ತಾಗ ಅಷ್ಟೇ ಅಲ್ರಿ, ಇನ್ನೊಂದು ವಚನ ಇದೆ ನೋಡ್ರಿ, ಎಫೆಸೀಯರ್ 4:8 ಇದೇ ಬರ್ತದೆ, ಹೋದ್ರಿ? ಎಸ್, ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏನಿಗೋದನೆಂದು ಹೇಳ್ತಾರಲ್ಲಿ ಭೂಮಿಯನ್ನು ಅದೋ ಭಾಗಕ್ಕೆ ಇಳಿದಿದ್ದೆಂತಲೂ ಹೇಳಿದ ಹಾಗಾಯ್ತಲ್ಲ. ಎಸ್, ಸಿ, ಆದರಿಂದ ಸಮಸ್ತ ಲೋಕಗಳು ಅವನ ಮೇಲೆ ನೋಡ್ತೇವೆ. ಈಗ ನೀವು ಅರ್ಥ ಮಾಡ್ಕೊಡ್ರಿ, ಏನ್ ಗೊತ್ತಾ? ಆತನು ಇಳಿದು ಹೋದ ಎಲ್ಲಿಗೆ? ಭೂಮಿ ಅದೋ ಲೋಕಕ್ಕೆ ಇಳಿದೋದು. ಯಾಕೆ? ಅಲ್ಲಿ ಯಾರಿದ್ರು? ಅರ್ಥ ಮಾಡ್ಕೊಳ್ರಿ, ಸತ್ತವರಿಗೆ ಪುನರುತ್ಥಾನ ಎಲ್ಲಿ ತನಕ ಇರ್ಲಿಲ್ಲ? ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಆಗಬಹುವ ತನಕ ಇರ್ಲಿಲ್ಲ. ಅಬ್ರಾಮ್, ಇಸಾಕ್, ಯಾಕೋಬ, ಡ್ಯಾನಿಯಲ್ ಎಲ್ಲರೂ ಸತ್ತೋಗಿದ್ರ? ಸತ್ತಿದ್ರ? ಇವ್ರಿಗೆ ಯಾರಿಗೂ ಇನ್ನೂ ಏನ್ ಸಿಕ್ಕಿರ್ಲಿಲ್ಲ? ನಿತ್ಯ ಜೀವ ಇಲ್ಲ. ನಿತ್ಯ ಜೀವ ಯಾವಾಗ ಸಿಗ್ತದೆ? ಮರಣದ ಅಧಿಕಾರ ಅವರಿಂದ ಹೊರಗೆ ಬರಬೇಕು. ಅರ್ಥ ಏನು? ಪಾಪ ಆದ ಮೇಲೆ ಅವನು ಸಾಯ್ಬೇಕು. ಆದ್ರೆ ಅವರ ಪಾಪಗಳಿಗಾಗಿ ಕೂಡ ಯೇಸು ಸತ್ತಿದ್ರು, ನಿಮ್ಮ ಪಾಪಗಳಿಗೆ ಅಷ್ಟೇ ಅಲ್ಲ. ಅಂದ್ರೆ ಏನು ಅರ್ಥ? ಈಗ ಮರಣದ ಅಧಿಕಾರವನ್ನ ಯೇಸು ತಗೊಂಡ್ರು, ಪಾತಾಳಕ್ಕೆ ಹೋಗಿದ್ದೆ ಅದಕ್ಕೆ ತನ್ನ ಜನರನ್ನ ಬಿಡಿಸಿ ಕುದುಕೊಳ್ಳೋದಕ್ಕಾಗಿ. ಹೌದಾ? ಅವರನ್ನ ಬಿಡಿಸಿದ ಮೇಲೆ 3ನೇ ದಿವಸದಲ್ಲಿ ಯೇಸು ಸ್ವಾಮಿ ಎದ್ರು. ಎದ್ದ ತಕ್ಷಣ ಯೇಸುನ ಒಬ್ಬರೇ ಹೇಳಿಲ್ಲ, ಅವ್ರ ಜೊತೆಗೆ ಯಾರೆದ್ರು? ಸಮಾಧಿಗಳಲ್ಲಿ ಇದ್ದಂತ ಎಲ್ಲಾ ಪೂರ್ವಿಕರು ಎದ್ದು 40 ದಿವಸ ಪರಿಶುದ್ಧ ಪಟ್ಟಣದ ಒಳಗಡೆ ನಡೆದಾಡಿದ್ರು. ಇದು ಮೊದಲನೇದಾಗ. ಈಗ ಎರಡನೇದಾಗ ಏನಾಗತ್ತೆ ಗೊತ್ತಾ? ಅವರು ಭೂಮಿ ಮೇಲೆ ನಡೆದ್ರು, ಆದ್ರೆ ಯೇಸು ಸ್ವಾಮಿ ತಿರುಗಿ ಬರ್ತಾರೆ ಮತ್ತೆ. ಅದಕ್ಕೆ ಫಸ್ಟ್ ವಚನ ಯೋಹಾನ ಬರೆದ ಸುವಾರ್ತೆ, ಕೈ ಪಾವಡ ಏನಾಗಿದೆ? ಮಡಿಸಿಟ್ಟಿದ್ದಾರೆ. ಅರ್ಥ ಏನು? ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಅವಾಗ ಏನಾಗತ್ತೆ? ಯೇಸು ಸ್ವಾಮಿ ಪುನರುತ್ಥಾನಗೊಂಡ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಯಾರೆಲ್ಲ ಸತ್ತಿದಾರಲ್ಲ, ಯಾರು ಸತ್ತಿದ್ದಾರೆ ಅವಾಗಿಂದ? ಫಸ್ಟ್ ಇಂದ ಹಿಡ್ಕೊಂಡು ನೋಡ್ರಿ, 12 ಜನ ಶಿಷ್ಯರಲ್ಲಿ ಅವರಿಂದ ಸತ್ರ. ಆಮೇಲೆ ಅನೇಕ ದೇವ ಸೇವಕರು ಬಂದ್ರು, ದೊಡ್ಡ ಅವ್ರು ಸತ್ರ. ಹಂಗೆ ದೊಡ್ಡ ದೇವ ಸೇವಕರು ಬಂದು ಸತ್ತೋದ್ರ. ಒಂದ್ ವೇಳೆ ಕರ್ತನ ಬರೋನ್ನ ತಡದ್ರೆ ನಾವು ಸಾಯ್ತೇವ? ಒಂದು ವೇಳೆ ತಡ ಆಗ್ಲಿಲ್ಲಪ್ಪ, ನಾಳೆ ಬಂದ್ರ ಅಂತ ತಿಳ್ಕೊಡ್ರಿ, ನಾವು ಸಾಯುವುದೇ ಇಲ್ಲ, ಡೈರೆಕ್ಟ್ ಆಗಿ ಮೇಲೆ ಹೋಗ್ತೇವೆ. ಅರ್ಥ ಆಗ್ತದೆ? ಒಂದು ವೇಳೆ ಸತ್ತು ಅಂತ ತಿಳ್ಕೊಡ್ರಿ, ಆದ್ರೆ ಅವನು ಬರೋದು ತಡ ಇತ್ತು, ನಾವು ಸತ್ತು ಅಂತ ತಿಳ್ಕೊಡ್ರಿ. ಅವ್ರು ಬಂದಾಗ ಏನಾಗತ್ತೆ? ಸೇಮ್ ಇದೇ ತರ ಸಮಾಧಿಗಳು ನಮ್ದೆಲ್ಲ ಓಪನ್ ಆಗತ್ತೆ. ಅರ್ಥ ಆಗ್ತದೆ? ನಮ್ಮ ಸಮಾಧಿಗಳು ಓಪನ್ ಆದಾಗ ಬಹಳ ಜನ ತಿಳ್ಕೊತಾರೆ,
ನಾನು ನನ್ನ ಮಗನ ನೋಡ್ತೇನೆ ಇಲ್ಲೋ ಅಲ್ಲೋ ಎಲ್ಲರೂ ನೋಡ್ತೀರಾ ಆಮೇಲೆ. ಅರ್ಥ ಆಗ್ತದೆ? ನೀವು ಅನ್ಕೊಂಡ್ರಿ ನಮ್ಮ ತಂದೆ ಸತ್ತು ಹೋಗಿದ್ದಾರೆ ಕರ್ತನಲ್ಲಿ, ಅವ್ರನ್ನೂ ನೋಡ್ತಾರೆ. ಯಾಕೆ? ಸಮಾಧಿಗಳು ತೆರೆಯಲ್ಪಡ್ತದೆ. ಸೇಮ್ ಆತನ ಮತ್ತೆ ತಿರುಗಿ ಬರುವಾಗ ಒಂದು ವೇಳೆ ನಾವು ಸತ್ರು ಕೂಡ ನಾವೆಲ್ಲರೂ ಎದ್ದೇಳ್ತೇವೆ. ಎದ್ದು ಸೇಮ್ ಈಗ ಹೆಂಗೆ ಯೇಸು ಸ್ವಾಮಿ ಜೊತೆಗೆ ಇವರೆಲ್ಲ ಏರಿ ಹೋದ್ರೋ ಹಾಗೆ ನಾವೆಲ್ಲರೂ ಆತನ ಸಂಗಡ ಏರಿ ಹೋಗ್ತೇವೆ. ದೊಡ್ಡ ಸೈನ್ಯವಾಗಿ ನಾವು ಬರ್ತೇವೆ. ನಿಮ್ಗೆ ಗೊತ್ತಾ, ಇವತ್ತು ಎಷ್ಟು ದಿವಸ ನಾವು ಜೀವಿಸ್ತಾ ಇದ್ದೀವಿ ಇಲ್ಲಿ? 60 ವರ್ಷ, 100 ವರ್ಷ ಬಾಳ ಅಂದ್ರೆ ಅದರಲ್ಲಿ ಕಷ್ಟ, ದುಃಖ, ಸಾಲ, ರೋಗ ಹಿಂಗೆ ಜೀವಿಸ್ತಾ ಇದೆ. ಆದ್ರೆ ನಿಮ್ಗೆ ಗೊತ್ತಿಲ್ಲ, ಕರ್ತನ ಬರೋಣ ಬಂದು ಎಲ್ಲರೂ ಏರಿ ಹೋದ ಮೇಲೆ, ಸೈತಾನನ ದೊಬ್ಬಲ್ಪಟ್ಟ ಮೇಲೆ 1000 ವರ್ಷ ಮತ್ತೆ ನಾವು ಭೂಮಿ ಮೇಲೆ ಬರ್ತೇವೆ. ಗೊತ್ತಾ ನಿಮ್ಗೆ? ಅರ್ಥ ಇದೆ? ಯಾರಿಗಾರು ಗೊತ್ತಾ? 1000 years ಮತ್ತೆ ಭೂಮಿ ಮೇಲೆ ಇರ್ತೇವೆ. ಅವಾಗ ನಿಮಗೆ 1000 years ಅಂದ್ರೆ ಸಾವೇ ಇಲ್ಲ ನಿಮಗೆ. ಅವಾಗ ಇಡೀ ಜಗತ್ತಲ್ಲಿ ಒಂದೇ ಆಳ್ವಿಕೆ. ಯಾರು ಆಳ್ವಿಕೆ ಅವಾಗ? ಜೀಸಸ್. ಒಂದೇ ಸರ್ಕಾರ. ಯಾವುದು? ಹಲೋ, ಜೀಸಸ್. ಒಂದೇ ಸರ್ಕಾರ. ಅದರಲ್ಲಿ ನೀವು ಸಹ ಒಂದು ಅಧಿಕಾರದಲ್ಲಿ ಇರ್ಬೋದು. ಸೇಮ್ ಹಿಂಗೆ ತರ ಇದೆ ಲೈಫ್. ಅವಾಗ ನಿಮ್ಮ ಕೈಯಾಗೇನು ಜಾದು ಮಂತ್ರ ಏನು ಕೊಟ್ಟಿರೋದಿಲ್ಲ. ಸೇಮ್ ಇರ್ತದೆ. 1000 ವರ್ಷ ಆಳ್ವಿಕೆ. ಆದ್ರೆ ಸೀಟ್ ಮೇಲೆ ಮೋದಿ ಕೂತಿರುವುದಿಲ್ಲ ಅವಾಗ. ಅರ್ಥ ಆಗ್ತದೆ? ಯಾವ್ದೋ ಟ್ರಂಪ್ ಕೂತಿರುವುದಿಲ್ಲ. ಯಾರು ಕೂತಿರ್ತಾರೆ ಸೀಟ್ ಮೇಲೆ? ಯೇಸು ಅಧಿಕಾರದಲ್ಲಿ ಕೂತ್ರೆ ಹೆಂಗಿರ್ತದ ಅವಾಗ ಆಡಳಿತ? ಎಲ್ಲಿ ಮೋಸ ಇರ್ತದೆ ಹೇಳ್ರಿ? ಯಾರು ಸಾಲ, ಯಾರು ಹೋಗಿ ಲಂಚ ಕೇಳ್ತಾರ? ಅರ್ಥ ಮಾಡ್ಕೊಡ್ರಿ. ಅವಾಗೂ ನೀವು ಒಂದಲ್ಲ ಒಂದು ಆಫೀಸಲ್ಲಿ ನೀವು ಒಂದು ಅಧಿಕಾರಿಯಲ್ಲಿ ಇರ್ತೀರಿ. ನೀವು ಅನುಕೂಲಾಗೇ ಇರ್ಬೋದು ಅವಾಗ, ಗೊತ್ತಿಲ್ಲ. ಆದ್ರೆ ನೀವು ಅಧಿಕಾರ ಇರ್ತೀರಿ. ಬಟ್ ಅವಾಗ ಮೋಸ ಇಲ್ಲ, ಸುಳ್ಳಿಲ್ಲ, ರೋಗ ಇಲ್ಲ, ಹಸಿವಿಲ್ಲ. ಅರ್ಥ ಮಾಡ್ಕೊಡ್ರಿ. ಸಂತೋಷವಾಗಿ 1000 ವರ್ಷ ಆಳ್ವಳಿಕೆ ಮಾಡ್ತಾರೆ. ಅವಾಗ ಯಾರ ಬಗ್ಗೆ ಚಾಡಿನೇ ಹೇಳುದಿಲ್ಲ. ಸರ್ಕಾರ ಹಂಗಿರ್ತದೆ. ಯಾರ ಸರ್ಕಾರ? ಯೇಸು ಸ್ವಾಮಿ ಸರ್ಕಾರ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರೆ ನಿಮಗೆ ಮರಣ ಇಲ್ಲ. ಅರ್ಥ ಆಗ್ತದೆ? ಇಂಥ ಒಂದು ಸೌಭಾಗ್ಯ ಎಷ್ಟೋ ಲೋಕ ಜನರಿಗೆ ಇಲ್ಲ. ಅವರು ಏನ್ ಮಾಡ್ತಾರೆ? ಅವ್ರ ಮೇಲೆ ಇನ್ನೂ ಮರಣಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಬಟ್ ಕರ್ತನಲ್ಲಿರೋರಿಗೆ ಏನಿಲ್ಲ, ಮರಣ ಇಲ್ಲ. ಸೊ ನಾವು ನೋಡ್ತೇವೆ. ಯಾಕೆ? ದೇರ್ ಇಸ್ ಅ ಪವರ್ ಫ್ಲೋಯಿಂಗ್ ಇನ್ ದ ರೆಸರೆಕ್ಷನ್. ಕರ್ತನ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಇದೆ. ವಾಕ್ಯ ಓದು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಎಸ್. ಪೌಲನ್ ಹೇಳ್ತಾ ಇದ್ದಾನೆ, ನಾನು ಯೇಸು ಸ್ವಾಮಿಯನ್ನ, ಆತನಂದ್ರೆ ಯೇಸು ಕರ್ತನನ್ನ, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನ. ಪಕ್ಕದವರೆಗೆ ಹೇಳ್ರಿ, ಕರ್ತನ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಇದೆ. ಹೇಳ್ರಿ. ಸುಳ್ಳು ಹೇಳ್ತಾ ಇರಲ್ಲ, ಬೈಬಲ್ ಸುಳ್ಳು ಹೇಳುವುದಿಲ್ಲಲ್ಲ. ಪುನರುತ್ಥಾನದಲ್ಲಿ ಇರುವ ಶಕ್ತಿಯನ್ನು ಅವ ತಿಳ್ಕೊಳ್ಬೇಕಂತೇಳಿ ಆಸಕ್ತಿ ಉಳ್ಳವನಾಗಿದ. ಅರ್ಥ ಏನು? ನಿನಗೆ ಒಂದು ವೇಳೆ ನಿಜವಾಗಿ ನೀನು ನಂಬಿಕೆ ಇಡುವುದಾದ್ರೆ ಕರ್ತನ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಇದೆ. ಈ ಶಕ್ತಿ ಏನ್ ಮಾಡ್ತದೆ? ಈಗಲೂ ನಮಗೋಸ್ಕರ ಅವೈಲೇಬಲ್ ಇದೆ. ಹಲೋ, ಈಗೂ ಆ ಶಕ್ತಿ ನಮಗೋಸ್ಕರ ಅವೈಲೇಬಲ್ ಏನಂತಾರೆ? ಇದೆ, ಸಿದ್ಧ. ಅದು ದೊರಕ್ತದೆ. ಅದು ಆಗಷ್ಟೇ ಇರಲಿಲ್ಲ. ಯಾವುದು? ಪುನರುತ್ಥಾನ ಶಕ್ತಿ ಅವಾಗಷ್ಟೇ ಇರಲಿಲ್ಲ, ಈಗೂ ಇದೆ. ಈ ಪುನರುತ್ಥಾನದ ಶಕ್ತಿ ಮೂಲಕ ನೀವೇನ್ ಮಾಡ್ಬೋದು ಗೊತ್ತಾ? ನೀವು ಈಗಲೂ ಜಯದ ಜೀವಿತವನ್ನ ಜೀವಿಸುವುದಕ್ಕೆ ಆ ಶಕ್ತಿ ನಿಮಗೆ ಅವೈಲೇಬಲ್ ಇದೆ. ಎರಡನೇದು, ನಿಮ್ಮ ಲೈಫಲ್ಲಿ ಎಂಥದೇ ಸಮಸ್ಯೆಗಳು ಬಂದ್ರು ಅದನ್ನ ಗೆಲ್ಲಲಿಕ್ಕೆ ಆ ಶಕ್ತಿ ಇನ್ನೂ ಕೂಡ ನಮಗೆ ಸಿಗುವಂತದ್ದಾಗಿದೆ. ತಿಳ್ಕೊಬೇಡ್ರಿ, ಆಗಿನ ಕಾಲದಲ್ಲಿ ಅಷ್ಟೇ ಇತ್ತ ಶಕ್ತಿ ಇಲ್ಲ. ಆತನು ಪುನರುತ್ಥಾನ ಹೊಂದಿದ ಮೇಲೆ ಒಂದು ಸ್ಫೋಟ ಆಯ್ತು, ಒಂದು ಶಕ್ತಿ ಹೊರಡ್ತು. ಆ ಶಕ್ತಿ ಈಗಲೂ ಕೆಲಸ ಮಾಡ್ತಾ ಇದೆ. ಯಾವಾಗ? ಯಾರು ನಂಬುತ್ತಾರೋ. ರೋಮಾಪುರ ಪತ್ರಿಕೆಯಲ್ಲಿ ಬರ್ತದೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತವರ ಒಳಗಡೆಯಿಂದ ಎಬ್ಬಿಸಿದಂತ ಅದೇ ಆತ್ಮ ನಿನ್ನಲ್ಲಿ ಇರುವುದಾದ್ರೆ ನಿನ್ನಲ್ಲಿರುವ ಸತ್ತ ಅಂಗಾಂಗಗಳನ್ನು ಸಹ ಅದೇನ್ ಮಾಡ್ತದೆ? ಬದುಕಿಸುವಂತದಾಗಿದೆ. ಎಷ್ಟು ಜನ ನಂಬ್ತಿರೋ ವಾಕ್ಯವನ್ನ? ನಂಬ್ತೀರಾ?
ಅರ್ಥ ಮಾಡ್ಕೊಂಡು, ನಿನ್ನ ಮನೆಯಲ್ಲಿ ಏನಾದರೂ ಒಂದು ಕೆಲವು ಸತ್ತ ಪರಿಸ್ಥಿತಿಗಳಿದ್ರೆ ಬೈಬಲ್ ಹೇಳ್ತದೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ನೀನು ನಂಬಿ ನಿನ್ನ ಮನೆಯಲ್ಲಿ ನೀನು ಅದನ್ನ ಕಾರ್ಯ ಮಾಡುವಾಗ ಆ ಸತ್ತ ಪರಿಸ್ಥಿತಿಗಳಿಗೂ ಸಹ ಜೀವ ಬರ್ತದೆ. ಸುಮ್ಮನೆ ಅದೇದೋ ಸಾಧಾರಣ ಶಕ್ತಿ ಅಲ್ರಿ, ಆತನ ಪುನರುತ್ಥಾನದಲ್ಲಿ ಒಂದು ದೊಡ್ಡ ಮಹಾಶಕ್ತಿನೇ ಇದೆ. ಅದು ಈಗಲೂ ನಮಗೋಸ್ಕರ ಅವೈಲೇಬಲ್ ಇದೆ. ಬಟ್ ಯಾರ್ಯಾರು ಅದನ್ನ ನಿಜವಾಗಿ ನಂಬುತ್ತಾರೋ, ನಿಜವಾಗಿ ಅದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ, ಈಗಲೂ ಕೂಡ ಅವ್ರು ಏನು ಮಾಡ್ಬೋದು, ಜಯದ ಜೀವಿತವನ್ನು ಜೀವಿಸ್ಬೋದು, ನಿಮ್ಮ ಕನಸುಗಳನ್ನು ನೆರವೇರಿಸಬಹುದು. ಯಾಕೆಂದ್ರೆ ಆತನ ಪುನರುತ್ಥಾನದಲ್ಲಿ ಒಂದು ಶಕ್ತಿ ಇದೆ, ಸಾಮಾನ್ಯವಾದದ್ದಲ್ಲ. ಆತನ ಪುನರುತ್ಥಾನದ ಮೂಲಕ ಏನಾಯ್ತು, ಮರಣವೇ ನಾಶವಾಯಿತು. ಮರಣ ತನ್ನ ಕೊಂಡೆಯನ್ನು ಕಳ್ಕೊಳ್ತು. ಈಗ ಏನಾಗತ್ತೆ, ಸೇಮ್ ದೇವರ ಆದಾಮನನ್ನು ಸೃಷ್ಟಿ ಮಾಡಿದ ಯಾವಾಗ, ಎದಕ್ಕೋಸ್ಕರ? ಫಸ್ಟಿಗೆ ತನ್ನ ಜೊತೆಗಿರುವುದಕ್ಕಾಗಿ, ಅಂದ್ರೆ ಅವನು ಸಾಯದೆ ದೇವರ ಜೊತೆಗಿರ್ಬೇಕಂತ. ಸೊ ಯೇಸು ಸ್ವಾಮಿ ಅದನ್ನೇ ಮಾಡಿದ್ರೆ. ಯಾವಾಗ ಮತ್ತೆ ತಿರುಗಿ ಆತನ ಪುನರುತ್ಥಾನಗೊಂಡಾಗ ಸೇಮ್ ಸಿಚುವೇಶನ್. ಈಗ ಏನು, ಮತ್ತೆ ದೇವರು ನಮ್ಮನ್ನೆಲ್ಲವನ್ನು ಸೃಷ್ಟಿ ಮಾಡಿದ್ದಾಗ ನಮ್ಮನ್ನು ಎದಕ್ಕೆ ಸೃಷ್ಟಿ ಮಾಡಿದ್ರು, ಆತನ ಸಂಗಡ ಇರಬೇಕಂತ. ಹೌದಾ? ಜೊತೆಯಾಗಿ ಸಾಯುತ್ತ ಅಂದ್ರೆ ನಮಗೆ ನಿರಂತರವೂ ಆತನ ಜೊತೆಗೆ ನಾವು ಜೀವಿಸಬೇಕಂತ. ಬಟ್ ಇದು ಮರಣ ನಮ್ಮನ್ನು ಅಗಲಿಸಿತ್ತು. ಬಟ್ ದೇವರ ಮರಣವನ್ನ, ನಮ್ಮನ್ನು ಅಗಲಿಸಿದಂತ ಮರಣವನ್ನೇ ದೇವರು ಏನ್ ಮಾಡಿದ್ರು, ಜಯಿಸಿದ್ರು. ಈಗ ನಮ್ಮನ್ನ ದೇವರನ್ನ ಅಗಲಿಸೋರು ಯಾರು ಇಲ್ಲ. ಅದೇ ಪೌಲ ಹೇಳಿದ್ರು, ನನ್ನನ್ನ ಕ್ರಿಸ್ತ ಯೇಸುವಿನಿಂದ ಅಗಲಿಸುವಂತವ್ರು ಯಾರು ಇಲ್ಲ. ಅವನು ಹೇಳ್ತಾನೆ, ಹಸುವೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖೇಡ್ಯವೋ, ಗಂಡಾಂತರವೋ, ಮರಣವೇ ಆಗಲಿ, ಕ್ರಿಸ್ತ ಯೇಸುವನ್ನ ನನ್ನನ್ನ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ರಿ, ಮರಣವೂ ಸಹ ನನ್ನನ್ನ ಯೇಸುವಿನಿಂದ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮರಣವನ್ನು ಯೇಸು ಏನ್ ಮಾಡಿದ್ದಾರೆ, ಜಯಿಸಿದ್ದಾರೆ. ಹಲ್ಲೆಲೂಯಾ. ಸೊ ಒಂದನೇದು ತಿಳ್ಕೊಂಡ್ರಿ, ಮರಣ ನಿಮ್ಮನ್ನ ಮುಟ್ಲಿಕ್ಕೆ ಆಗುದಿಲ್ಲ. ಎರಡನೇದು ಭಯ. ಹಲೋ, ಇನ್ನು ಮುಂದೆ ಸಾಯೋದಕ್ಕೆ ಯಾರು ಭಯ ಪಡ್ತೀರಾ ಅಂತ? ಏನು, ಮರಣದ ಭಯ ನಮಗೆ ಇರಬಾರ್ದು. ಏನಿರಬಾರ್ದು? ನಾನು ಹೇಳ್ತೇನೆ ನೋಡ್ರಿ, ನೀವು ಸಾಯ್ಬೇಕಂದ್ರೂ ನೀವು ಸಾಯಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ? ಪ್ರಕಟಣೆ 1:8 ಏನ್ ಹೇಳ್ತದೆ ಹೇಳ್ರಿ? ಪ್ರಕಟಣೆ 1:8 ಏನಿದೆ? 1:8 ಎಸ್. ಆಮ್ಯಾಗ 18ನೇ ವಚನ ಹೇಳ್ರಿ. ಹಲೋ, ಸತ್ತವನಾದೆ. ಯೇಸು ಸ್ವಾಮಿ ಸತ್ರು, ಆದ್ರೆ ಸತ್ತವನಾಗಿ ಇರಲಿಲ್ಲ. ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ನೆಕ್ಸ್ಟ್, ಹಲೋ, ಯಾರ ಕೈಗಿದೆ ನಿಮ್ಮ ಮರಣದ್ದು? ಅಂದ್ರೆ ಏನು, ನೀನ್ ಸಾಯ್ಬೇಕಂದ್ರೂ ನಿನ್ನ ಸಾಯಕ್ಕೆ ದೇಶ ಬಿಡುದಿಲ್ಲ. ಆತನ ಟೈಮ್ ಬರುವಾಗಲೇ, ದೇವರ ಉದ್ದೇಶ ನೆರವೇರುವಾಗಲೇ ನಿನ್ನ ಚಾವಿಯನ್ನು ಓಪನ್ ಮಾಡ್ತಾರೆ ಟಕ್ಕನೆ ಅಂತ. ಅವಾಗ ನೀನ್ ಸತ್ತೋಗ್ತೀನಿ. ನೀನೀಗ ಸಾಯ್ಬೇಕಂತ ಟ್ರೈನ್ ತಲೆ ಕೊಟ್ಟು ಸಾಯಕ್ಕೆ ಕೊಡುದಿಲ್ಲ ದೇವ್ರು. ಹೆಂಗಾರು ಮಾಡಿ ಮತ್ತೆ ಹೇಳ್ಕೊಂಡ್ ಬರ್ತಾನೆ. ಎಷ್ಟೋ ಜನ ಹಗ್ಗ ರೆಡಿ ಮಾಡ್ಕೊಂಡಿದ್ರಿ ಮುಂಚೆ. ನೀವು ಹಗ್ಗ ರೆಡಿ ಮಾಡ್ಕೊಂಡ್ರೆ ನಿಮ್ಮನ್ನು ಸಹಾಯ ಕೊಡುದಿಲ್ಲ ಇಷ್ಟ. ಯಾಕೆ? ನಿನ್ನ ಮರಣದ ಬೇಗದಕ್ಕೆ ಯಾರ ಕಡೆ ಇದೆ? ಯೇಸು ಕಡೆ ಇದೆ. ನೀನು ವಿಷಯದ ಗುಳಿಗೆ ನುಂಗಿದ್ರು ನಿನ್ನನ್ನು ಸಾಯಿಸಕ್ಕೆ ಕೊಡುದಿಲ್ಲ ದೇವರು. ನಿನಗೆ ಹಾವು ಕಚ್ಚಿದ್ರು ನೀನು ಸಾಯುವುದಿಲ್ಲ. ಯಾಕೆ? ನಿನ್ನ ಮರಣದ ಬೀಗದ ಕೈ ಯೇಸು ಕಡೆ ಇದೆ. ಅರ್ಥ ಆಗ್ತದೆ? ನೀನು ಸತ್ರು ನಿನ್ನನ್ನು ಎಬ್ಬಿಸ್ತಾನೆ ದೇವರು. ಸೊ ಹಾಗಾಗಿ ಮರಣದ ಭಯದಲ್ಲಿರುವ ಜನರಿಗೆ ದೇವರು ಎಷ್ಟು ದೊಡ್ಡ ಸಂದೇಶ ಏನು ಗೊತ್ತಾ? ನಿನ್ನ ಭಯವನ್ನ ಜಯಿಸಿದೆ. ಓಕೆ, ನೀನ್ ಮರಣಕ್ಕೆ ಭಯ ಪಡಬೇಡ. ಲೋಕ ಜನ ಭಯ ಪಡ್ತಾನೆ ಉಳಿಲಿ. ಡಾಕ್ಟರ್ ಹೇಳ್ತಾರ ಅಂತ ಸಾಯುವುದಿಲ್ಲ. ನೀವು ಅರ್ಥ ಮಾಡ್ಕೊಡ್ರಿ. ಅರ್ಥ ಆಗ್ತದೆ? ಡಾಕ್ಟರ್ ಹೇಳ್ತಾರಂತ ನೀನು ಸಾಯುವುದಿಲ್ಲ. ನನ್ನೊಬ್ಬ ಸ್ನೇಹಿತಿದ್ದಾನೆ ಹುಬ್ಬಳ್ಳಿ ಪಟ್ಟಣದಲ್ಲಿ. ಡಾಕ್ಟರ್ ಹೇಳಿದ್ರು 3 ವರ್ಷ ಸತ್ತೋಗ್ತೀವಿ. ಯಾಕೆ ಗೊತ್ತಾ? ನಿನ್ನ ತಾಯಿಯಲ್ಲಿರುವ HIV ನಿನ್ನಲ್ಲಿ ಬಂದಿದೆ. ಏನ್ ಹೇಳಿದ್ರು? ಅವರ ತಾಯಿಯಲ್ಲಿ ಏನಿತ್ತು? ಏಡ್ಸ್ ನಿನ್ನಲ್ಲಿ ಬಂದಿದೆ. ನೀನು ಕೂಡ ಏನಾಗ್ತೀಯಾ? 3 ವರ್ಷದಲ್ಲಿ ಸತ್ತೋಗ್ತೀಯಾ. ಪ್ರಿಯರೇ, ಡಾಕ್ಟರ್ 20 ವರ್ಷ ಆಗೋಗಿದೆ. ಅವ ಇನ್ನೂ ಸತ್ತಿಲ್ಲ. ದೇವರ ಸೇವೆ ಮಾಡ್ತಾ ಪಾಸ್ಟರ್ ಆಗಿದ್ದಾರೆ. ಸತ್ತಿಲ್ಲ, ಜೀವಂತ ಸಾಕ್ಷಿ ಇದ್ದಾರೆ.
ಈಗ ಅವನನ್ನು ಮತ್ತೆ ಟೆಸ್ಟ್ ಮಾಡಿದ್ರೆ ಎಲ್ಲ HIV ನೆಗೆಟಿವ್, ಅಂದ್ರೆ ಪಾಸಿಟಿವ್ ಇಲ್ಲ. ಅರ್ಥ ಆಗ್ತದೆ? ಕರ್ತನು ನೀನು ಬದುಕಬೇಕಂತ ತೀರ್ಮಾನ ಮಾಡಿದ್ರೆ ಯಾವ ಮರಣದ ಶಕ್ತಿ ನಿನ್ನನ್ನು ಹಿಡಿಲಿಕ್ಕೆ ಆಗುತ್ತೆ. ಅದೇ ಪುನರುತ್ಥಾನದಲ್ಲಿರುವ ಶಕ್ತಿ. ಅರ್ಥ ಆಗ್ತದೆ? ಸತ್ಯವಾಗಿ ನಾನು ಹೇಳಿ ಪುಲ್ಪಿಟಲ್ಲಿ ಸುಳ್ಳು ಹೇಳುವುದಿಲ್ಲ. ಈಗಲೂ ಜೀವಂತವಾಗಿದ್ದಾನೆ. ಅವನಲ್ಲಿ HIV ನೆಗೆಟಿವ್ ರಿಪೋರ್ಟ್ ಇದೆ. ಒಂದು ಕಾಲದಲ್ಲಿ ಅದು ಪಾಸಿಟಿವ್ ಅಂತ ತೋರಿಸಿತ್ತು, ಆದ್ರೆ ಈಗ ಅದು ನೆಗೆಟಿವ್ ಆಗಿ ಮಾರ್ಪಟ್ಟಿದೆ. ಯಾಕೆ? ಆತನ ಮರಣದ ಬೇಗದ ಕೈ ಡಾಕ್ಟರ್ ಕೈಗಿಲ್ಲ, ಏಡ್ಸ್ ಕೈಗಿಲ್ಲ, ಕ್ಯಾನ್ಸರ್ ಕೈಗಿಲ್ಲ. ಯಾರ ಕೈಗಿದೆ? ಸೊ ಡಾಕ್ಟರ್ ಹೇಳ್ಬೋದು ನೀನ್ ಬೇಗ ಸತ್ತು ಹೋಗ್ತೀಯ ಅಂತ ತಿಳ್ಕೊಬೇಡಿ. ಡಾಕ್ಟರ್ ಕೈಗೆ ನಿನ್ನ ಮರಣದ ಕೈ, ಬೀಗದ ಕೈ ನಿನ್ನ ಮರಣದ ಬೀಗದ ಕೈ ನನ್ನ ಯೇಸು. ಅರ್ಥ ಆಗ್ತದೆ? ಸೊ ಪುನರುತ್ಥಾನವೇ ಪ್ರೂಫ್ ಏನು? ನಿನಗೆ ಸಾವಿಲ್ಲ. ಯಾಕೆ? ನನ್ನ ಕರ್ತು ಬದುಕಿದ ಮೇಲೆ ನಾವು ಸಹ ಬದುಕುವರಾಗ್ತೀವಿ. ಸೊ ನಾವು ಸಾಯಬಾರ್ದಂತೇಳಿ ನನಗಾಗಿ ಯೇಸು ಸತ್ತ ಮೇಲೆ ನಾನು ಇನ್ನು ಮುಂದೆ ಸಾಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನಂಬ್ತೀರಾ? ಸೊ ಈ ಪುನರುತ್ಥಾನದ ದಿನ ಮಹತ್ವನೇ ಇದು ಪ್ರಿಯರೇ. ಸೈತಾನನು ಮೂರ್ಖನಾಗಿ ಹೋದ, ಮರಣವು ಮೂರ್ಖವಾಗಿ ಹೋಯಿತು. ಸೊ ದೇವರು ನಮ್ಮೆಲ್ಲರನ್ನ ಜೀವದಿಂದ ಎಬ್ಬಿಸಿದ್ದಾರೆ. ಆತನ ಪುನರುತ್ಥಾನದಿಂದ ನನ್ನ ಮೂಲ ಪೂರ್ವಿಕರು ಸಹ ಎದ್ದು ಪರಿಶುದ್ಧ ಪಟ್ಟಣಕ್ಕೆ ಹೋದ್ರು. ಹಾಗೆ ನಾವು ಸಹ ಕರ್ತನ ಬರುವಾಗ ಅದೇ ಪರಿಶುದ್ಧ ಪಟ್ಟಣಕ್ಕೆ ಹೋಗಿ ನಮ್ಮ ಪೂರ್ವಿಕರ ಜೊತೆಗೆ ನಾವಿರ್ತೇವೆ, ಅವ್ರನ್ನ ನೋಡ್ತೇವೆ. ನೀವು ಅನ್ಕೊಂಡಿರ್ಬೋದು ಅಬ್ರಹಾಮ್ ಹೆಂಗಿರ್ಬೋದು, ನಿಮಗೆ ದೇವ್ರು ಕಾಣಿಸದೇ ಬಿಡುವುದಿಲ್ಲ. ನೀವು ಅನ್ಕೊಂಡಿರೋ ಪೌಲ ಹೆಂಗಿರ್ಬೋದು, ನೀವು ಅವ್ರನ್ನ ನೋಡದೆ ಇರಕ್ಕಾಗೋದಿಲ್ಲ. ಸೊ ಎಲ್ಲರನ್ನ ದೇವರು ನಮಗೆ ಕಾಣಿಸೋಣ. ಆಮೇಲೆ ಎಸ್, ನೆರೆದಿಂದುಕೊಂಡು ಪ್ರಾರ್ಥನೆ